ಹೋರಾಟ, ಇದರ ಅಡಿಯಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಪೂರ್ಣಗೊಳಿಸುವಂತಹ ಒಂದು ಉದ್ದೇಶದಿಂದ ಇವತ್ತು 5 ದಿವಸದಿಂದ ಅಹೋರಾತ್ರಿ ಧರಣಿಯನ್ನ ನಮ್ಮ ರೈತ ಬಂಧುಗಳು ಮಾಡ್ತಿರುವಂತಹ ವೇದಿಕೆ ಮೇಲೆ ಈ ಒಂದು ಕಾರ್ಯಕ್ರಮದಲ್ಲಿ ಹೋರಾಟದಲ್ಲಿ ಪಾಲ್ಗೊಂಡಂತ ಪರಮ ಪೂಜ್ಯ ಶ್ರೀ ಯಡಸೋಶಿ ಪೂಜ್ಯರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ನಮಗೆಲ್ಲರಿಗೂ ಹೋರಾಟದ ಪ್ರೇರಕರಾದಂಥ ದಿವಂಗತ ವಾಸಣ್ಣ ದೇಸಾಯಿ ಅವರನ್ನ ಸ್ಮರಿಸಿಕೊಂಡು ಈ ಒಂದು ಹೋರಾಟ ಸಮಿತಿ ಅಧ್ಯಕ್ಷರಾದಂಥ ಶ್ರೀ ಮುತ್ತು ದೇಸಾಯಿ ಅವರೇ, ಗೌರವ ಅಧ್ಯಕ್ಷರಾದಂಥ ನಮ್ಮ ಹಿರಿಯರು, ಅಜಾತ ಶತ್ರು ಒಬ್ಬ ನಾಯಕರಾದಂಥ ಅಜಯ್ ಕುಮಾರ್ ಸರ್ನಾಯಕ್ ಅವರೇ, ವೇದಿಕೆ ಮೇಲೆ ಬಹಳಷ್ಟು ಮುಖಂಡರಿದ್ದಾರೆ. ಅದನ್ನೆಲ್ಲ ನಾನು ಸಮಯ ಇದು ಮಾಡೋದೇ ಎಲ್ಲ ನನ್ನ ಈ ಹೋರಾಟದ ಯಾವಾಗಲೂ ಹೋರಾಟದ ನೇತೃತ್ವವನ್ನು ವಹಿಸ್ಕೊಂಡಂಥ ಎಲ್ಲ ಅವಳಿ ಜಿಲ್ಲೆ ಎಲ್ಲ ನನ್ನ ರೈತ ನಾಯಕರೇ, ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಂಥ ಎಲ್ಲ ರೈತ ಬಂಧು ಭಗಿನಿಯರೇ, ಪತ್ರಕರ್ತ ಬಂಧುಗಳೇ, ಈ ಒಂದು ಹೋರಾಟ ಏನು ನಮ್ಮ ದೇಶದ ಇತಿಹಾಸದಲ್ಲಿ ಸುಮಾರು 1964ರಲ್ಲಿ ಭಾರತದ ಅತ್ಯಂತ ಪ್ರಾಮಾಣಿಕ ಪ್ರಧಾನಮಂತ್ರಿ ಅಂತ ಹೆಸರು ಪಡೆದಂತ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಅಮೃತ ಹಸ್ತದಿಂದ ಈ ಒಂದು ಶಂಕುಸ್ಥಾಪನೆ ನೆರವೇರಿ ನಾವು ಹುಟ್ಟಿದ್ದು ಡಿಸೆಂಬರ್ 63, ನಾಳೆ 13ನೇ ತಾರೀಕಿಗೆ ನಾವು ಹುಟ್ಟಿದಂದ್ರೆ ನಾವು ಹುಟ್ಟಿದ ದಿವಸನೇ ಹೆಚ್ಚು ಕಡಿಮೆ ಈ ಆಣೆಕಟ್ಟು ಕೆಲಸ ನಡೆದ. ಈಗ ನಾವು ಇನ್ನೊಂದು ಸ್ವಲ್ಪ ದಿವಸಕ್ಕೆ ಹೋಗಾರಿದ್ವಿ, ಆದರೂ ಮುಗಿಲಾಕ ತಯಾರಿಲ್ಲ. ನಾವು ಬಹಳಷ್ಟು ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳು ಏನಾಗ್ಬಿಟ್ಟಿವಂದ್ರೆ ಧೈರ್ಯ ಇಲ್ಲ, ಯಾಕೆ ಮಾಡುದಿಲ್ಲ ಅಂತ ಕೇಳುವಂತ ತಾಕತ್ತು ನಾವು ಇಟ್ಕೊಂಡಿಲ್ಲ. ಯಾಕಂದ್ರೆ ನಮ್ಮನ್ನು ಸರಿಯಾಗಿ ಹೊಡೆದು ಇಟ್ಟಾರ. ಆ ಕಡೆಯವ್ರು ಏನ್ ಮಾಡ್ತಾರ, ಬರೇ ಮಂತ್ರಿ ಮಾಡೋದ್ರ ಸಲುವಾಗಿನೇ ಕೈಕಾಲು ಹಿಡ್ಕೊಂಡು ಅಡ್ಡಾಡೋದು ಒಂದು ನಮ್ ಚಟವಿದೆ. ನಾ ಇವತ್ತ ಕೃಷ್ಣಾ ನೀರನ್ನೇ ನಾ ಕುಡಿತೀನಿ ನಾವು ಬಿಜಾಪುರದ. ಅದನ್ನ ಸ್ಮರಿಸಿ ಇವತ್ತು ಹೇಳ್ತಾ ಇದ್ದೀನಿ. ಈ ಕುಮಾರಸ್ವಾಮಿ, ನಾನು ವೀರಣ್ಣ ಚರಂತಿಮಠರು ಮತ್ತು ಸುರಪುರದ ರಾಜುಗೌಡ 3 ಮಂದಿ ನನ್ನ ರೂಮ್ದಾಗ ನಾವು ಹರಟಿ ಹೊಡ್ಕೊತ ಕೂತಿದ್ವಿ. ಯಡಿಯೂರಪ್ಪರು ಕರಿಲಕತ್ತ ಬರ್ರಿ ಸರ್ ಅಂತೇಳಿ ಅವ್ರು ಬಂದು ಕರ್ಕೊಂಡು ಹೋದ್ರು. ಅವ್ರ ಅವ್ರ ಮನೆ ಯಾವ್ದು ರೂಮಿಗೆ ಹೋದಿವಿ. ಅವ್ರು ತೆಗೆದ್ರಿದ್ರು, ಇಲ್ಲಪ್ಪ ಒಂದು 17 ಜನ ತಯಾರಾಗ್ಯಾರ, ಸರ್ಕಾರ ಆಗೋದು ಗ್ಯಾರಂಟಿ, 17 ಮಂದಿಗೆ ಮಂತ್ರಿಗಳು ಮಾಡೋದು ಸ್ವಲ್ಪ ಎಲ್ಲ ಅನಿವಾರ್ಯ ಇದೆ, ನೀವೆಲ್ಲ ತ್ಯಾಗ ಮಾಡ್ಬೇಕಂತೇಳಿ ಯಡಿಯೂರಪ್ಪ ಹೇಳ. ನೀವು ಬೇಕಾದ್ರೆ ಚರಂತಿಮಠರಿಗೂ ಕೇಳ್ರಿ, ನಮ್ಮ ಸುರಪುರ ರಾಜುಗೌಡರು ಕೇಳ್ರಿ. ನಾ ಹೇಳಿದ್ದು ಯಡಿಯೂರಪ್ಪಗೆ ಇಷ್ಟೇ, ನಮ್ಗೇನು ಮಂತ್ರಿ ಆಗ್ಬೇಕು ಅನ್ನೋಂಥ ಅಷ್ಟು ಹುಚ್ಚಿಲ್ರಿ ಯಡಿಯೂರಪ್ಪನವ್ರ. ನಮ್ಗೇನಿಲ್ಲ, ನಮ್ಮ ನೀರಾವರಿ ಯೋಜನೆಗೆ ನೀವೆಲ್ಲ ನಮ್ಗೆ ಆಲಮಟ್ಟಿ ವಾಕಿಂಗ್ನಾಗ ಹೇಳಿ, ನೀವು ಮುಖ್ಯಮಂತ್ರಿ ಆದ್ರೆ 25,000 ಕೋಟಿ ಕೊಡ್ಬೇಕಂದಾಗ ಕೊಡೋಣಪ್ಪ, ಅದೇನು ದೊಡ್ಡ ಮಾತಲ್ಲ ಅಂತ ಹೇಳಿರಿ. ನಮ್ಗದೊಂದು ಕೃಷ್ಣಾದು ಪೂರ್ಣ ಮುಗಿಸ್ಕೊಡ್ಬೇಕು ಮತ್ತು ನಮ್ಮ ಕ್ಷೇತ್ರಗಳಿಗೆ ಹೆಚ್ಚಿನ ಅಭಿವೃದ್ಧಿಗೆ ಹಣ ಕೊಟ್ಟರೆ ಸಾಕು ಅನ್ನೋಂಥ ಮಾತನ್ನು ಇದೇ ಯಡಿಯೂರಪ್ಪನವ್ರಿಗೆ ಅವತ್ತು ಹೇಳೋದಂಥವನೇ ನಾನೇ. ಒಂದು ವೇಳೆ ಮುಂದೆ ಯಡಿಯೂರಪ್ಪನವ್ರು ಬಜೆಟ್ ಓದೋದು, ನಾನು ಚರಂತಿಮಠರು, ಅಭಯ್ ಪಾಟೀಲು, ಅವಾಗ ಗೋವಿಂದ ಕಾರಜೋಳರು ನೀರಾವರಿ ಮಂತ್ರಿ ಇದ್ರು, ಓದ್ಲಾಕತ್ತಿದ್ರೆ ಏನೋ ಒಂದು 2 ಪೇಜ್ ಓದಿದ್ರು. ನಾವು ಹಂಗೆ ತೆಗೆದು ನೋಡಿದ್ವಿ, ಎಲ್ಲರೇ ಕೃಷ್ಣಕ್ಕೆ ಎಟ್ ಕೊಟ್ಟಾರೆ ₹1 ಇರಲಿಲ್ಲ. ಇದು ಮಾತಾಡ್ಬೇಕಾದ್ರೆ ಯಾರೋ ಹೇಳೋದು ಏನೋ ರಾಜಕೀಯ ಮಾತಾಡ್ಬಾರ್ದು. ಅವಾಗ ಚರಂತಿಮಠರು ಏನಂದ್ರು,
ಇದೇನು ಗೊಳ್ಳ ಬಜೆಟ್ ಐತ್ರಿ ಗೌಡ್ರ, ಕೃಷ್ಣಕ್ಕೆ ಏನೂ ರೊಕ್ಕನೇ ಇಲ್ಲ ಇವಾಗ. ಏನು ಮಾಡೋದು ಅಂದ್ರೆ ಹೋಗ್ಬಿಡ್ರಿ, ಪ್ರತಿ ಹೊರಗೆ ಹೋಗ್ಬಿಡನ್ರಿ. ಬೈಕೌಟ್ ಮಾಡಿಬಿಟ್ಟಿವಿ ನಾವು 3 ಮಂದಿ, ಶರಂತಿ ಮಠರು, ನಾನು, ಅಭಯ್ ಪಾಟೀಲ್ ಹೋದೀವಿ. ಕಾರಜೋಡ್ರಿಗೆ ಗೊತ್ತಾಯ್ತು ಬಜೆಟ್ ಅಧಿವೇಶನದಾಗ ಎಲ್ಲ ಶಾಸಕರು ಕುಂಡಲೇಬೇಕು, ಯಾಕಂದ್ರೆ ಬಡಿಲಾಕೊಂದು ಬೇಕಲ್ಲ. ಬಹುಪರ ಇದೇ ದಂಧ ಮಾಡ್ಕೊತ ಬಂದೀವಿ ನಾವು. ಬರೀ ಬಿಟ್ಟು ಮಾಡ್ಲಿಲ್ಲ ನಾವು. ಗೌಂಡ್ ಕೇರ್ ಹೋಗ್ಬಿಟ್ಟಿತ್ತು, ಹೊರಗೆ ಬಂದೀವಿ. ಏನು ಅದ್ರಾಗ ಸುಡುಗಡೆ ಐತಿ ಬಜೆಟ್ನಾಗ, ನೀರು ನಮ್ಮ ಕೃಷ್ಣಾಗ ಏನು ಕೊಟ್ಟಿಲ್ಲ, ತನ್ಕೋತ ಹೋಗ್ಬಿಟ್ಟು. ಅದು ನಮ್ಗೆ ಕಾರಜೋಡ್ರಿಗೆ ಕಿಂಗಿತ್ತು. ಕಾರಜೋಡ್ರಿಗೆ ಏನು ಮಾಡಿದ್ರು, ನಾನು ಕರ್ಕೊಂಡು ಹೋದ ಮತ್ತೆ ಯಡಿಯೂರಪ್ಪ ಜೋಡೆ ಜಗಳ ಆಗ್ತದೆ ಅಂತ ಹೇಳಿ ಗಪ್ಚುಪ್ ಚರಂತಿ ಮಟ್ಟನ್ನ ಬಂದ್ರೆ 2-3 ಮಂದಿ ಟಕ ಹಿಂಗೆ ಕರ್ಕೊಂಡು ಹೋಗಿ ಏನು ಗುಂಡು ಮಾಡಿದ್ರೆ ಗೊತ್ತಿಲ್ಲ ಯಡಿಯೂರಪ್ಪಗ. ಅದು ಬಜೆಟ್ನಾಗೆ ಇಲ್ಲ. ಮರ್ದೂಸ್ ಬಂದು ಇನ್ನೂ ಸದನ ಪ್ರಾರಂಭ ಆಗ್ತದೆ, ಇನ್ನು ಸ್ಪೀಕರು ಯಾವ ವಿಷಯ ತಗೋಬೇಕಂದಾಗ ಯಡಿಯೂರಪ್ಪನವ್ರು ಎದ್ದು ನಿಂತು ಅಧ್ಯಕ್ಷರೇ ಒಂದು ಪ್ರಕಟಣೆಯನ್ನು ಮಾಡಬೇಕಾಗಿದೆ ಅಂದರು. ಅವಾಗ ಘೋಷಣೆ ಮಾಡೋದು, ನಾನು ನಿನ್ನೇನೋ ಪ್ರಮಾದದಿಂದ ಕೃಷ್ಣಗೆ ಏನೋ ಕೊಟ್ಟೇ ಇಲ್ಲ ಅನ್ನೋಂಥ ಒಂದು ಕಲ್ಪನೆ ಆಗಿದೆ. ಅದಕ್ಕೆ ನಾನು ಅಲ್ಲಲ್ಲೇ ತೂಗಿಸಿ 10,000 ಕೋಟಿ ರೂಪಾಯಿಗಳನ್ನು ಕೊಡುತ್ತೇನೆ. ಮತ್ತೆ ಡಬ ಕೆಲಸನೇ ಐತೆ ನಮ್ಗೆ ಹೆಂಗೆ ಕೊಡ್ತ ಬಡಿಲಿಲ್ಲ ಅಂದ್ರೂ ಆ ಕಿವಿಯಾಗ ನೋಡಿ ನಮ್ಗೆ ಕೇಳ್ತಾರೆ, ಯಾಕೆ ಕೈಗೆ ಏನಾದ್ರು ಬ್ಯಾನ್ ಆಗಿರ್ತಾರೆ. ನಾನೇನು ಬಡಿಲಿಲ್ಲ, ಇದು ಬೋಗಸ್ ಐತಂದೆ. ಬಜೆಟ್ ಅಲೋಕೇಶನ್ದಾಗೆ ನೀವು 10,000 ಕೋಟಿ ಕೊಟ್ಟಿದ್ದಾಗ್ತದ, ನೀವುದೇನು ಕನ್ಸಾಲಿಡೇಷನ್ ಮಾಡ್ತಿರಲ್ಲ, ಎಲ್ಲಿ 10,000 ಕೋಟಿ ರೂಪಾಯಿ ಅಡ್ಜಸ್ಟ್ ಮಾಡ್ತೀರಿ ಇದನ್ನ ಹೇಳ್ರಿ ಅಂತ ನಾನು. ಒಂದು ವೇಳೆ ಅಭಿವೃದ್ಧಿ ವಿಚಾರ ಬಂದಾಗ HK ಪಾಲ್ರನ್ನು ಪ್ರಶಂಸೆ ಮಾಡೀನಿ, MB ಪಾಲ್ರನ್ನು ಮಾಡೀನಿ. ವಿಧಾನಸಭೆ ಒಳಗನೆ ನಾ ಹೇಳಿನಿ, ನೀರಾವರಿ ಮಂತ್ರಿಗಳು ಯಾವಾಗಲೂ ಉತ್ತರ ಕರ್ನಾಟಕದವರೇ ಆಗಬೇಕು ಅಂತ ವಾದವನ್ನ ನಾನು ಮಂಡನೆ ಮಾಡಿದ್ದೇನೆ. ಯಾಕೆ ಉತ್ತರ ಕರ್ನಾಟಕದವ್ರು ಆಗ್ಬೇಕು? ಇವತ್ತು ಏನಾಗ್ಲಕ್ಕಂತದ್ದು ಕೃಷ್ಣಾದಲ್ಲಿ? ಹೋದ್ಸಲ ಒಂದು ಸ್ಟಾರ್ ಕ್ವಶನ್ ನಾನು ಬಂದಿತ್ತು ಕೃಷ್ಣ ಬಗ್ಗೆ, ಬರೇ ಬೋಗಸ್ ಹೇಳೋದು ಕಲ್ತ್ಬಿಟ್ಟಾರೆ. ಸಂಪನ್ಮೂಲಗಳ ಆದ್ಯತೆ ಮೇಲೆ ನೀರು ಕೊಡಲಾಗುವುದು. ಏನು ಆದ್ಯತೆ ಐತಿ ನಮ್ದು? ಏನೂ ಆದ್ಯತೆ ಇಲ್ಲ. ನಿಮಗೆ ಬೇಕಾಗಿದ್ದು ಆದ್ಯತೆಗಳೇ ಬೇರೆ. ಇವತ್ತು ನಮ್ಮ ರೈತರು ಸುಮಾರು 20 ಹಳ್ಳಿ ಮುಳುಗ್ತಾವ, 1,34,000 ಎಕರೆ ಬಿಡುಗಡೆ ಆಗ್ತದ. ಗೋವಿಂದ ಕಾರಜೋಳರು, ನಮ್ಮ ಶಶಿಕಾಂತ್ ಪಾಟೀಲು, ದೇಸಾಯರು, ಬಸವರಾಜ್ ದೇಸಾಯರು, ಮತ್ತು ನಮ್ಮ ಭಾಗದ ಎಲ್ಲ ರೈತರು ಇದೇನೆಲ್ಲ ಹಿರಿಯರೆಲ್ಲ ನನ್ನ ಬಲ್ಲಿನೂ ಬಂದಿದ್ದು ನಮ್ಮ ಸರ್ಕಾರ ಇದ್ದಾಗ. ಬಾಗಲಕೋಟೆ ಜಿಲ್ಲಾ ಜಮೀನುಗಳಿಗೊಂದು ರೇಟ, ಅದೇ ದಂಡಿಗಿತ್ತಂತ ನಮ್ಮ ಜಿಲ್ಲಾಗೇನು ಒಂದು ರೇಟ್. ಬಬಲೇಶ್ವರ ತಾಲೂಕಲ್ಲಿ ಅವರೆಲ್ಲ ಹೇಳಿದಾಗ ನಾನು ಪ್ರಸ್ತಾಪ ಮಾಡಿದೆ, ಏನ್ರಿ ಇದೇನು ಆ ರೈತರನ್ನ ಬೇರೆ ಮಾಡ್ತೀರಿ, ಈ ರೈತರನ್ನ ಮಾಡ್ತೀರಿ, ಅವ್ರಿಗೊಂದು ರೇಟ್ ಹೇಳ್ತೀರಿ, ಇವ್ರಿಗೊಂದು ರೇಟ್ ಹೇಳ್ತೀರಿ, ಏನು ಫಲವತ್ತತೆ ಒಳಗೆ ಏನೋ ವ್ಯತ್ಯಾಸ ಇತ್ತು, ಏನು ನಿಮ್ಮ ಮನಸ್ಸಿನಾಗ ಏನೋ ವ್ಯತ್ಯಾಸ ಇತ್ತು ಅಂದಾಗ ಕಾರಜೋಳರು ಎದ್ದು ಹೇಳಿದ್ರು, ಇಲ್ಲ ಗೌಡ್ರೆ ಹಂಗಿಲ್ಲ, ಎರಡೂ ಭಾಗದವರಿಗೆ ಸಮಾನವಾದಂಥ ಪರಿಹಾರವನ್ನು ಕೊಡ್ತೀವಿ ಅನ್ನೋಂಥದ್ದು ಘೋಷಣೆ ಮಾಡಿದಾಗ ನಾನೇ ಮಾತಾಡಿದೆ. ಜಿಲ್ಲೆ ಅಭಿವೃದ್ಧಿ ಬಂದಾಗ, ದೇಶದ ಬಗ್ಗೆ ಬಂದಾಗ ನಾವು ಏನು ಕಡಾಮುಡಿ ಮಾತಾಡ್ತೀವಿ, ಅದಕ್ಕೆ ಹೊರಗೆ ಹಾಕೋದಾಗಲ್ಲ. ಹಳೆ ನಾನು ಹೊರಗೆ ಹಾಕೋದು ಹಳ್ಳಿ ಮಾತಾಗಿ ಮನ್ಯಾಗ ಮೂಲೆ ಹಾಕಿ ಕುಂಡ್ರೋದು ಆಯಿತು. ಆದ್ರೆ ಆಗಲಿಲ್ಲ. ಕಾರಣ ಬಂಧುಗಳೇ, ಏನೂ ಆಗುದಿಲ್ರಿ, ಭಾಳ ಆದ್ರೆ ಮಂತ್ರಿ ಮಾಡೋದಿಲ್ಲ ಅಷ್ಟೇ. ಏನು ಮಾಡ್ಯಾರೇನ್ರಿ? ಟಿಕೆಟ್ ಕೊಟ್ಟೋದಿಲ್ಲ, ಮತ್ತೆ ಆರಿಸಿ ಬಂದಿಲ್ಲ. ಚಡುಲೆ ಕೆಟ್ಟ ಮಂದಿ ಬಿಜಾಪುರನಾಗ ನಾವು ನಡೆ 2020 ಮಾಡಕ್ಕೆ ನಮ್ಮ ಮೊದಲೇ ಹೇಳಿದ್ದೆ, 6 ತಿಂಗಳು ಮೊದಲೇ ನನ್ನ ಕೆಡವಲಾಕ ಇಂತಿಂತ ರೊಕ್ಕ ಕಳಿಸ್ತಾರ, ನೀವೆಲ್ಲ ಒಳ್ಳೆ ಡಾಬಾಗಳಿಗೆ ಎಲ್ಲ ಹೋಗಿ ಚಲೋ ತಿಳ್ರಿ, ಕಂಟ್ರಿ ದಾರು ಕುಡಿಬ್ಯಾಡ್ರಿ, ಚಲೋ ದಾರು ಕುಡಿರಿ, ನಮ್ಮ ಡಾಬಾಗಳು ನಡೀತಾವು. ಬಂಗಾರ ತಗೋರು ಬಂಗಾರ ತಗೋರಿ, ಮೋಟರ್ ಸೈಕಲ್ ತಗೋರು ಮೋಟರ್ ಸೈಕಲ್ ತಗೋರಿ. ಓಟ್ ಮಾತ್ರ ನನಗೆ ಹಾಕೋದು ಓಟ. ನೀವು ಹೆಂಗೆ ಆರಿಸಿ ಬಂದ ಬಾತ್ ಕೆಲವು ಮಂದಿಗೆ ಈಗಾದ್ರೂ ಚಿಂತೆ ಬಿದ್ದಿತ್ತಂದ್ರೆ ಹೋಗ್ತಿರ್ತಾರೆ, ಕ್ರೀಡಾ ಆಗ್ತದೆ. ಕೆಲವು ಮಂದಿ ಕ್ರೀಡಾನೇ ಇದನ್ನ. ನಾನು ಈ ರೈತರ ಪರವಾಗಿ
ವಿಮಾನ ನಿಲ್ದಾಣದಾಗೂ ಅನ್ಯಾಯ ರೀ ಬಿಜಾಪುರಕ್ಕೆ. ನಿಮ್ಮ ಇವತ್ತು ಹೇಳ್ತೀನಿ, ನಾನು ಎಲ್ಲಾ ಪಕ್ಷದ ಶಾಸಕರು ಕೂಡ ಮೀಟಿಂಗ್ ಮಾಡಿದ್ವಿ. ವಿಮಾನ ನಿಲ್ದಾಣ ಎಲ್ಲಾಗ್ಬೇಕಂತ ಹೇಳಿ ಕಾರಜೋಳರು ಇದ್ರು, ಚರಂತಿ ಮಠರು ಇದ್ರು, ಎಲ್ಲಾರು ಕೂಡಿ ನಾವು ಸಿಲೆಕ್ಟ್ ಮಾಡಿದ್ವಿ ಎಲ್ಲಿಪ್ಪ ಅಂದ್ರ ಆಲ್ಮಟ್ಟಿ ಬಳಿ. ಯಾಕಂದ್ರ ಬಾಗಲಕೋಟೆದವ್ರಿಗೆ 34 ಕಿಲೋಮೀಟರ್ ಆಗ್ಬೇಕು, ಬಿಜಾಪುರದವ್ರಿಗೆ 34 ಕಿಲೋಮೀಟರ್ ಆಗ್ಬೇಕು. ಈಗ ಹೋಗಿ ಹುಬ್ಳಿಗೆ ಹಿಡಿತಿರಲಿಲ್ಲ, ಈಗ ಹೋಗಿ ಬೆಳಗಾವಿಗೆ ಹಿಡಿತಿರಲಿಲ್ಲ. ಈಗ ಒಂದು ತಂದೆ ಎಲ್ಲಿ ಮಾಡಿದ್ರು ನನ್ನ ಮನೆ ಮಗನ ಮಾಡ್ಯಾರ ವಿಮಾನ. ಬ್ಯಾಡ್ರು ಅಲ್ಲಿ ಮಾಡಬೇಡ್ರಿ, ಉಪಯೋಗ ಆಗೋದಿಲ್ಲ. ಯಾಕಂದ್ರೆ 130 ಕಿಲೋಮೀಟರ್ ಕಲಬುರಗಿಯಾಗ ಒಂದು ಏರ್ಪೋರ್ಟ್ ಐತಿ. ಬಿಜಾಪುರ ಬಾಗಲಕೋಟೆಗೆ ಜನರಿಗೆ ಅನುಕೂಲ ಆಗ್ಬೇಕಾದ್ರೆ, ಟೂರಿಸಂ ಇದು ಅನುಕೂಲ ಆಗ್ಬೇಕಾದ್ರೆ ಇಲ್ಲಿ ಮಾಡಿದ್ರೆ ಮಾಡಲಿಲ್ಲ. ಯಾಕಂದ್ರೆ ಜಮೀನುಗಳಲ್ಲಿ ನಮ್ಮ ಲೀಡರ್ಗಳು ಇದ್ದು, ಮುಳವಾಳಿ ಗಿಳವಾಳಿ ಎಲ್ಲ ನಮ್ಮ ಲೀಡರ್ಗಳೇ ಅದಾವ. ನೀವೇನು ರೈತ ನಿಮ್ಗೇನು ಬಜೆಟ್ ಕೊಟ್ಟಾರ 50,000 ರೂಪಾಯಿ ಎಕರೆ ತಗೊಂಡಾರ. ಈಗ 8-10 ಲಕ್ಷ ತೆಗೆದು ನೋಡ್ರಿ ಎಲ್ಲ ಕಾಗದ. ರೈತರನ್ನ ನೋಡ್ರಿ, ಎಲ್ಲಿ ಅಕ್ವಿಜೇಷನ್ ಆಗ್ತೈತೆ ಬದಲು ರಾಜಕಾರಣಿಗಳು ತಗೊಂಡಿರ್ತಾರೆ, ನಿಮ್ಗೆ ಗೊತ್ತಾಗೋದಿಲ್ಲ. ಅವ್ರು ಮಲ್ಲಪ್ಪ ಕಲ್ಲಪ್ಪ ಯಮನಪ್ಪ ತಗೊಂಡಿರ್ತಾರೆ, ಪರಿಹಾರ ಅವ್ರು ತಗೋತಾರೆ. ಇವತ್ತೇನಾಗ್ಲಕತ್ತದೆ, ಎಲ್ಲಾರ್ದು ಕಣ್ಣು ನೀರಾವರಿ ಮಂತ್ರಿ ಮ್ಯಾಗೆ. ಎಲ್ಲಾರು ಮಂತ್ರಿ ಎದ್ರದಾಗ್ಬೇಕಾದ್ರೆ ಮೊದಲ ನೀರಾವರಿ. ಯಾಕ ಆರಾಮ್ 1 ಕೋಟಿ ರೂಪಾಯಿ 10 ಕೋಟಿ ರೂಪಾಯಿ ಮಾಡ್ತಾರೆ ಕಾಸ್ಟ್ ಎಸ್ಕಾಲೇಷನ್. ಅಲ್ಲಿ ಗಿಡ ಇರೋದಿಲ್ಲ, ಕಲ್ಲು ಇರೋದಿಲ್ಲ. ಭಾರಿ ದೊಡ್ಡದಾದಂಥ ಗಿಡಗಳನ್ನು ಪಡೆಯಲು 8 ಕೋಟಿ. ಕಲ್ಲು ಕೆನಾಲ್ ಮಾಡೋದಕ್ಕೆ ಬಹಳ ಬಹಳ ಭಾರಿ ಗಾತ್ರದ ಕಲ್ಲುಗಳು, ಡೈನಾಮೈಟ್ ಇಟ್ಟರು ಹೊಡಿಲಾರಂತ ಕಲ್ಲು. ಇಂಜಿನಿಯರ್ಗಳು ಬರೆಸ್ತಾರೆ ಅಷ್ಟು ಚಂದಾಗಿ. ಬಸ್ 1 ಕೋಟಿಗೆ 10 ಕೋಟಿ ಆಗಿರ್ತದೆ, ನಿಮ್ಗೆ ಗೊತ್ತಾಗುದಿಲ್ಲ. ಅದೇನು ಕಾಸ್ಟ್ ಎಸ್ಕಾಲೇಷನ್ ಕೆಲವು ಸೇರ್ತಾರ, ಹಿಂದಾಡಿ ಸೇರ್ತಾರ. ಟೆಂಡರ್ನಾಗ ಒಮ್ಮನೊಂದು ಕಡೆ ಅಂತೂ ಕೆನಾಲ್ಗಳಂತೂ ಮಾಡ್ಲಾರ್ದೇನೆ ಹೊಡೆದಾರ. 500-600 ಕೋಟಿ ರೂಪಾಯಿ ಹೊಡೆದಾರ. ಏನು ಮನುಷ್ಯತ್ವ ಐತೆ? ರೊಕ್ಕ ಯಾತ್ರೆ ಮಾಡ್ತಾರೆ ಇವರು. ಇವರೆಲ್ಲ ಭ್ರಷ್ಟಾಚಾರ ಮಾಡಿದ್ ನೋಡಿದ್ರೆ ನನ್ನ ಆತ್ಮಸಾಕ್ಷಿ ಹೇಳ್ತೀನಿ, 10 ಆಲಮಟ್ಟಿಯನ್ನು ಯೋಜನೆ ಮಾಡ್ಬೋದಾಗಿತ್ತು. ಬರೇ ಇಂಜಿನಿಯರು, ಚೀಫ್ ಇಂಜಿನಿಯರು, ಮಿನಿಸ್ಟರ್ಗಳು ಶ್ರೀಮಂತರಾದರು. ರೈತರನ್ನ ಬರೇ ನಾವು ಹೋರಾಟ ಮಾಡುದು. ಯಾವ ಪಕ್ಷ ಅಧ್ಯಕ್ಷ ಇದು ಬಿಟ್ಟು ಬಿಡ್ರಿ. ಪಕ್ಷ ರಾಜಕಾರಣ ಇದಕ್ಕೆ ಸಂಬಂಧ ಇಲ್ಲ. ಮೊದಲು ನಮ್ಮ ದೇಶ, ನಮ್ಮ ರೈತರ ಹತ್ರ ನಾವು ಎಲ್ಲಿವರೆಗೆ ತಿಳ್ಕೋದಿಲ್ಲ, ಈ ದೇಶ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ರೈತರನ್ನ ಎಲ್ಲ ಹೇಳೋದು, ನಾ ರೈತನ ಮಗ, ನಾ ಮಣ್ಣಿನ ಮಗ, ನಾ ರೈತರಿಗಾಗಿ ಪ್ರಾಣ ಕೊಡ್ತೀನಿ. ಏನ್ ಪ್ರಾಣ? ಯಾವ ಮದ್ದು ಬೇಕಾಗಿತ್ತು ಪ್ರಾಣ? ನೀವು ಲೂಟಿ ಮಾಡಲಾರ್ದೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿಬಿಟ್ರೆ ಸಾಕು, ನಿಮ್ ಪ್ರಾಣನೇ ಬೇಡ. ಯಾಕಂದ್ರೆ ಬಂಗಾರದ ನಮ್ಮ ಹೆಸರು ಫೈಲ್ ಮೇಲೆ ಹೇಳ್ತಾರೆ, ನಾವು ಬಂಗಾರದ ತುಗಿ ಹೇಳ್ತಾರೆ. ತುಗಿ ಏನ್ ಮಾಡೋದು? ಇವ್ ಯಾರು ಇಂದಿರಾ ಗಾಂಧಿ ಯಾರು ಅವ್ರನ್ನ ಬಂಗಾರದಿಂದ ತೂಗ್ಲಕ್ ಹೋಗಿ ಮತ್ತೆ ಬಂಗಾರ ಉಳಿತಾರೆ. ಅದಕ್ಕೆ ನಿಲಿಂಗಪ್ಪನವ್ರನ್ನ ಒಂದು ತೂಗ್ಬಿಟ್ಟಿರ್ತಾವ. ನಮ್ಮ ಮಂದಿ ಹಿಂಗ, ನಮ್ಮ ಮಂದಿ ಏನದಲ್ಲ ಗುಪ್ತ ಜನ. ಅವ್ರಂಗ ಚಾಲೂ ಇಲ್ಲ ನಮ್ಮ. ಈಗ ನೋಡ್ರಿ, ಏನೈತಿ ನೀರಾವರಿ ಯೋಜನೆ ಏನ ನಡೆದೋಗ್ತೀರ ನಂಗೆ ಆಗ್ತಿಲ್ಲ. ಕೃಷ್ಣೇ ಮೇಲಾಣೆ 10,000 ಕೋಟಿ ರೂಪಾಯಿ ಕೊಡ್ತೀನಿ ಅಂದ್ರು. ಅಂದಿದ್ ಕರೆ ಎಲ್ಲಿ? ಆಲ್ಮಟ್ಟಿ ಇದು ಕೂಡಲ ಸಂಗಮದಾಗ ಹಾನಿ ಮಾಡೋದ್ರಿಲ್ಲ. ನಾ MLC ಪ್ರಶ್ನೆ ಕೇಳಿದೆ. ಅವಾಗ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರು ಹೇಳ್ತಾರೆ ನನಗೆ, ಯತ್ನಾಡ್ರೆ ನಾವು ಹೇಳಿದ್ದು ಇಡೀ ನೀರಾವರಿಗೆ ಅಂತದ್ ಬ್ಯಾಡ್ರಿ ಪರಮೇಶ್ವರ, ಇವೆಲ್ಲ ಸುಮ್ಮನೆ ಸುಳ್ಳು ನಾಟಕ ಮಾಡ್ಬೇಡ್ರಿ. ಅವರ ಕಾಂಗ್ರೆಸ್ಸಿಂದ ಏನು ಇದು ಇತ್ತಲ್ಲ ಪ್ರಣಾಳಿಕೆ, ಅದನ್ನ ತೋರಿಸಿದೆ. ನನ್ನ ಬಳಿ ಇರಲಿಲ್ಲ, ಪಾಪ ಹೊರಟೇವ್ರ ಬಳಿ ಪಟ್ಟಕ್ಕನೆ ಹಿಂಗೆ ಆಸೆ ಕೊಟ್ಟು ಕಳಿಸಿದ್ರು. ಹೇಳಿದೆ, ಪರಮೇಶ್ವರರ ಕೃಷ್ಣ ಮೇಲೆ ಕೃಷ್ಣ ಕೈ 10,000 ಕೋಟಿ ಕೊಡ್ತೀನಿ ಅಂದ್ರೆ ನೀವು ಇದು ಸುಳ್ಳು ಯಾಕೆ ಹೇಳ್ತೀವಿ? ನಾವು ಯಡಿಯೂರಪ್ಪನವ್ರಿಗೆ ಅದೇ ಹೇಳಿದೀವಿ. ನಮ್ಮ ಹೋರಾಟ ಜನರ ಸಲುವಾಗಿರ್ಬೇಕು. ಇನ್ನೆಷ್ಟು ಸಲ ಆಗೋರು ನಾವು ರಾಜಕಾರಣದಾಗ 9 ಎಲೆಕ್ಷನ್ ಮಾಡಿ 6 ಸಲ ಗೆದ್ದೀವಿ. ಇನ್ನೇನ್ ಮಾಡಂಗದಾರ? ಮೊನ್ನೆ ಹೇಳಿದ್ರ ನನಗೆ, ಭಾಳ ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕಾಗ್ತದೆ. ತಗೋದೆ ಸರ್, ಏನಾಗುದದ?
ಹೆಂಗಾದ್ರೆ MLA ಮ್ಯಾಗ ನಾ ಏನೂ ಆಗುದಿಲ್ಲ ಅಂತ ನಿಮ್ದೆಲ್ಲ ಇದು ನೋಡ್ಬಿಟ್ರೆ ಅನಿಸ್ಬಿಟ್ಟೆ. ನಾನೇ ನೀವು ಮಂತ್ರಿ ಮಾಡೋದಿಲ್ಲ, ಮುಖ್ಯಮಂತ್ರಿ ಮಾಡೋದು ಅಂತ ಕನಸನಾಗೂ ನಾ ಕಾಣಬಾರ್ದು. ಮತ್ತೆ ಯಾಕೆ ಅನ್ಸ್ಬೇಕು ಮಕ್ಕಳೇ ನಿಮ್ಗೆ ಏನು ಆ್ಯಕ್ಷನ್ ಮಾಡ್ತಾ ಏನು ಮಾಡೋಕ್ಕಾಗಿದ್ದು? ನಾ MLA ಬಿಡ್ರಿ, MLCಗೆ ಆರಿಸ್ತಿರ್ಲಿಲ್ಲ, ನೀವೆಲ್ಲ 2 ಜಿಲ್ಲೆದಾಗ ಕೂಡಿ ನಾನು ಬರೇ MLA ಆಗೋದ್ರ ಸಲುವಾಗಿ ಎಲ್ಲ ಬಂಧುಗಳೇ ಇವತ್ತು ಇದಕ್ಕೊಂದು ಅಂತ್ಯ ಹಾಡಬೇಕು. ನಾವೆಲ್ಲರೂ ಆತ್ಮಸಾಕ್ಷಿಯಾಗಿ ರಾಜಕಾರಣಿಗಳು ಸುಮ್ಮನೆ ನಾಟಕ ಮಾಡೋದು ಬೇಡ. ಅವ್ರಿಗೆ ಬೈಬೇಡ್ರಿ, ಇವ್ರಿಗೆ ಬೈಬೇಡ್ರಿ, ಹಂಗನ್ಬೇಡ್ರಿ, ಹಿಂಗನ್ಬೇಡ್ರಿ ಅಂದ್ರೆ ಮತ್ತೆ ಹೋರಾಟ ಎದಕ್ಕೆ ಮಾಡ್ತೀರಿ? ಬಿಟ್ಟು ಮನೆ ಕುಂಡ್ರಿ. ಯಾರಿಗೂ ಕೆಟ್ಟ ಆಗಬಾರ್ದು, ಇವ್ರಿಗೂ ಕೆಟ್ಟ ಆಗಬಾರ್ದು. ಯಾರು ಕೆಟ್ಟ ಆಗಲಿಕ್ಕಂದ್ರು ಜನರಿಗೆ ನ್ಯಾಯ ಕೊಡುವಂತಹದ್ದು ಆತ್ಮಸಾಕ್ಷಿ ನಾವು ಮಾಡದೇ ಇದ್ರೆ, ನಾವು ಹೋದ ಸಲನೇ ವಿಧಾನಸಭೆಯಲ್ಲಿ ಮೊದಲೇ ದಿವಸನೇ ಎದ್ದು ನಿಂತೆ ಬೆಳಗಾವಿ ಅಧಿವೇಶನದಾಗ ನಮ್ಮ ವಿಧಾನಸಭಾ ಅಧ್ಯಕ್ಷರನ್ನ ಏನು ವಿನಂತಿ ಮಾಡ್ಕೊಂಡೆ, ಅಧ್ಯಕ್ಷರೇ ನೀವು ಬೆಳಗಾವಿ ಎದಕ್ಕೆ ಕರೀತಾರಪ್ಪ ಅಧಿವೇಶನ? ಅದು 10 ದಿವಸ 10 ದಿವಸಕ್ಕೆ 2,000 ಕೋಟಿ ರೂಪಾಯಿ ಖರ್ಚು ಮಾಡಿ ನೀವು ಸುವರ್ಣ ಸೌಧ ಕಟ್ಟಿರಿ. 10 ದಿವಸನಾಗ ಏನು ಚರ್ಚೆ ಆಗ್ತದೆ? ನೀವು ಉತ್ತರ ಕರ್ನಾಟಕ ಅಭಿವೃದ್ಧಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಚರ್ಚೆ ಯಾವಾಗ ಮಾಡ್ತೀರಿ? ಲಾಸ್ಟ್ ಗುರುವಾರ ಶುಕ್ರವಾರ ಹೋದ್ರಲ್ಲ ಅವಾಗ ಮಾಡ್ತೀರಿ. ಅವಾಗ ಎಷ್ಟು ಮಂದಿ ಇರ್ತಾರ ವಿಧಾನಸಭಾದಾಗ? ಕೋರಮ್ ಆಗುದಿಲ್ರಿ. ಮುಂಜಾನೆ 9 ಸ್ಪೀಕರ್ ಕರೆದ್ರೆ 12 ತನಕ ಕೋರಮ್ ಆಗುದಿಲ್ಲ. ಡನ ಹೊಡೆದೇ ಹೊಡಿತಿರ್ತೈತ. ಯಾಕಂದ್ರ ಆ ಕಡೆ ಭಾಗದ MLAಗಳು ಬರೋದಿಲ್ಲ. ಮಂತ್ರಿಗಳಿಗಂತರೂ ಅಲ್ಲಿ ಕುಂಡ್ರಲಕ್ ಮನಸ್ಸಿಲ್ಲ ಒಳಗ. ಆದ್ರ ಮಂತ್ರಿ ಆಗಾಗ ನೋಡ್ಬೇಕು ಯಾರ್ಯಾರು ಕಾಲು ಹಿಡಿತಾರೋ, ಯಾರ್ಯಾರಿಗೆ ನೋಟ್ ಕೊಡ್ತಾರೋ, ಯಾರಿಗೆ ಕಾರ್ ಕೊಡ್ಸ್ಕೊಡ್ತಾರೋ, ಯಾರಿಗೆ ಬೆಂಗಳೂರಿನ ಬಂಗ್ಲೆ ಕೊಡ್ಸ್ಕೊಡ್ತಾರೋ. ಮುಂದೆ ಮಂತ್ರಿ ಆದ್ಮ್ಯಾಗ ಗೌಡ್ರ ಒಳಗೆ ಕುಂಡ್ರಲಕ್ ಅವ್ರಿಗೆ ಟೈಮ್ ಇಲ್ಲ. ಒಬ್ಬನೇ ಮಂತ್ರಿ ಕುಂಡಿರ್ತಾರೆ. ಯಾವ ಪಾರ್ಟಿ ಈ ಪಾರ್ಟಿ ಅಂತಿಲ್ಲ, ಎಲ್ಲಾ ಪಾರ್ಟಿ ಹಣೆಬರ ಇದೆ. ಮುಖ್ಯಮಂತ್ರಿಗಳು ಬಂದಾಗ ಮಾಡ್ತಾರ. ಅವ್ರು ಹೋದ್ರಂದ್ರೆ ಬುಡಕ್ ಇವು ಹೋಗ್ತಾವ. ಅಲ್ಲಿ ಹೋಗಿ ಬರೀ ಸೇವ್ ಮಾಡ್ಸೋದು, ಅವನು ವರ್ಗಾವಣೆ ಮಾಡ್ರಿ, ಇವನು ಸಸ್ಪೆಂಡ್ ಮಾಡ್ರಿ, ನನಗೆ ರೊಕ್ಕ ಕೊಡ್ರಿ, ಅವ ನನಗೆ ಹಿಂಗೆ ಅಂದಾನ್ರಿ, ಅವ್ನು PSI ಅಂತ ತೆಗೀರಿ, ಇಟ್ಟು ಬಿಟ್ರಿ ಏನೋ ದಂಧ. ಇವತ್ತು MLAಗಳು ಇಲ್ಲ ಅನ್ನುವಂಥ ಪರಿಸ್ಥಿತಿ ನಾವು ಹೋಗ್ಲಕ್ಕೆ. ಅದಕ್ಕೆ ಅದನ್ನ ಸ್ಪೀಕರ್. ಆದ್ರೂ ಕೊನೆಗೆ ಏನಾಯ್ತು ಅಂದ್ರೆ ಕಡೆಗೆ ಮತ್ತೆ ಅದನ್ನ ಭಾಳ ವ್ಯವಸ್ಥಿತ ಒಂದು ಲಾಬಿ ಐತ್ರಿ. ಆತ ನಾವು ಹೋರಾಟ ಮಾಡಿದ್ಮ್ಯಾಗರೆ ದಿನ ಬರ್ತಿತ್ತು ಅದು ನಮ್ಮ ಅಜೆಂಡಾದಾಗ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಮಾಡುವುದು. ಅದ್ರಾಗ ಯಾವುದೋ ಒಂದು ಬ್ಯಾರೆ ಇಶ್ಯೂ ತಗೋದು, ದಾಂಧಿ ಮಾಡೋದು, ಬಾಯ್ಪಾಟ್, ಸಭಾತ್ಯಾಗ, ಧರಣಿ ಕುಂಡು ಕಲಾ. ಮುಂದ ಯಾವ ಬರ್ತದೆ? ಗುರುವಾರ ಶುಕ್ರವಾರ. ಯಾರ ಮುಂದೆ ಮಂತ್ರಿಗಳೇ ಇರ್ಬೇಕಲ್ಲ, ನೀರಾವರಿ ಮಂತ್ರಿ ಇರ್ಬೇಕು, ಕನ್ಸರ್ನ್ ಉತ್ತರ ಕರ್ನಾಟಕದ ಎಲ್ಲಾ ಮಂತ್ರಿಗಳಲ್ಲಿ ಇರ್ಬೇಕಲ್ಲ. ಕಡಿ ಹೋಗ್ಬಿಡ್ರಿ, ಅವ್ರ ಆ ಕಡೆ ಹೋಗಲಕ್ಕೆ. ಈ ಉತ್ತರ ಕರ್ನಾಟಕದವ್ರ ಮೇಲೆ ಮಂತ್ರಿಗಳು ಅವರಲ್ಲಿ ಇರ್ಬೇಕಲ್ಲ ಸದನದಾಗ. ಅವರು ಇರೋದಿಲ್ಲ. ಎಲ್ಲಾರು ಸುಮ್ಮ ಇದಕ್ ಬಂದಂಗೆ ಬರ್ತಾರೆ. ಇದಕ್ಕ ಪಿಕ್ನಿಕ್ ಗೋವಾ ಬೀಚಿಗೆ ಹೋಗ್ತಾರ, ಅಲ್ಲಿ ಕೋಲ್ಹಾಪುರ ಮಹಾಲಕ್ಷ್ಮಿಗೆ ಹೋಗುದು, ಹಿಂಗ್ ಅಡ್ಡಾಡಿ ಚೆನ್ನಾಗಿದೆ ಅತ್ ನೋಡ್ರಿ. ಇಲ್ಲೆಲ್ಲ ನಿಮ್ಮಲ್ಲಿ ರೊಟ್ಟಿ ಚೆನ್ನಾಗಿ ಮಾಡ್ತಾರೆ, ಅವ್ರು ಚೆನ್ನಾಗಿ ಮಾಡ್ತಾರೆ. ರೊಟ್ಟಿ ಚೆನ್ನಾಗಿ ಮಾಡ್ತಾರ, ಶೇಂಗಾ ಹಿಂಡಿ ಚೆನ್ನಾಗಿ ಮಾಡ್ತಾರ. ನಾವು ತಿಂತೀವಿ ಮಕ್ಕೋತೀವಿ, ನೀವು ಅಲ್ಲಿ ಅವ್ರು ಹೊಡ್ಕೊಂಡು ಹೋಗ್ರಿ. ಈ ರೀತಿ ಪರಿಸ್ಥಿತಿಯನ್ನ ನಿಜವಾಗಿನೂ ಇವತ್ತು ರೈತರ ಬಗ್ಗೆ ನಾವು ಮಾತಾಡೋದಾದ್ರೆ, ನಾಳೆ ನೋಡೋಣ, ನಾವೇ ವಿಧಾನಸಭೆಯಲ್ಲಿ ಚರ್ಚೆಗೆ ತಗೊಳಕ್ಕೆ ಈಗಾಗಲೇ ಪತ್ರ ಬರೆದಿನಿ, ಮತ್ತೆ ಸ್ಪೀಕರ್ ಪತ್ರ ಬರೆದಿನಿ. ಮೊದಲೇ ದಿವಸದಿಂದಲೇ ಚರ್ಚೆ ಆಗಬೇಕು. ಆದರೆ ಇವ್ರು ಕೊಡ್ತಾರೆ ಅನ್ನೋಂಥದ್ದು ಗ್ಯಾರಂಟಿ ಎಲ್ಲ ಬಂದವ. ನಾವು ನೀವು ಎಷ್ಟು ಒಕ್ಕಟ್ಟಾಗಿ ಪ್ರತಿ ಅಧಿವೇಶನ ಬಂದಾಗ ನೀವು ಎಲ್ಲ ನಾಯಕರು ಎಲ್ಲೇನು ವೇದಿಕೆ ಮ್ಯಾಗ ಅದಾರಲ್ಲ ಎಲ್ಲರೂ ಬಂದಿರ್ತಾರೆ. ಒಂದೊಂದು ವಾರಗಟ್ಟಲೆ ಬೆಂಗಳೂರಿನಾಗ ನಿಂತು ನಮ್ಮ ಪ್ರತಿಯೊಂದು MLAಗಳಿಗೆ ಭೇಟಿಯಾಗಿ, ಮಂತ್ರಿಗಳಿಗೆ ಭೇಟಿಯಾಗಿ, ಅವ್ರನ್ನ ಕನ್ವಿನ್ಸ್ ಮಾಡಿ ಇದ್ರ ಬಗ್ಗೆ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡ್ಕೊತ ಬಂದಾರೆ. ಅದು ನಮ್ದು ಏನಾಗಿದೆ ಅಂದ್ರೆ ದುರ್ದೈವ ಅಂದ್ರೆ, ನಾವು ಸ್ಟ್ರಾಂಗ್ ಆಗಿ ಮಾತಾಡೋದು ಎಲ್ಲಿವರೆಗೂ. ಇದು ಬರೀ ರಾಜೀನಾಮೆ ಕೊಡೋದು. ಎಲ್ಲಿ ರಾಜೀನಾಮೆ ಇದೆ? ರಾಜೀನಾಮೆ ಕೊಡ್ತಾರೆ ಯಾರು ಹೇಳ್ರಿ ನೋಡೋಣ? ಯಾರು ರಾಜೀನಾಮೆ ಕೊಟ್ಟಾರೆ ಇಲ್ಲಿ ತನ?
ಈ ದೇಶ ಸ್ವಾತಂತ್ರ್ಯ ಸಿಕ್ಕ ಮ್ಯಾಗ ಆಲ್ಮಟ್ಟಿ ವಿಚಾರದಾಗ ರೈತರ ಸಲುವಾಗಿ ರಾಜೀನಾಮೆ ಒಬ್ಬ MLA ಕೊಟ್ಟಾನೇನ್ರಿ? ನಾವು ರಾಜೀನಾಮೆ ಕೊಟ್ಟುಕೊಂಡು ನೀವು ಚಪ್ಪಲಿ ಹಿಡಿತೀರಿ ಹೊಂಟ್ಬಿಟ್ರು ಅವರು. ಹೇಳಿಲ್ಲ ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿ. ಮುಂದೆ ಅಲ್ಲಿ ಏನ್ ಮಾಡ್ತಾರೆ ಗುರುತೈತಾರ, ಭಾಳ ಹುಷಾರಿರ್ತಾರ ಅವ್ರು. ನಮ್ಮ ಕರ್ನಾಟಕ ಜನರಿಗೂ ಗುರ್ತೈತಿ, ಶ್ರೀಕಾಂತ್ ಕುಲಕರ್ಣಿಗೂ ಗುರ್ತೈತಿ. ಅಲ್ಲಿ ಏನ್ ಮಾಡ್ತಾರ, ಆ ಸಬ್ಜೆಕ್ಟೇ ಬರ್ಲಾರ್ದಾಗ ನೋಡ್ಕೊಂಡ್ ಬರ್ತಾರ. ನೀವು ಯಾವ ರಾಜೀನಾಮೆ ಕೊಡೋರಪ್ಪ? ಅಯ್ಯೋ ಸಾರಿ 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 ಸಾರಿ, ನಿಮ್ಗೆ ಬರ್ಬೇಕಾಗಿತ್ತು, ಅದು ಏನ್ ಮಾಡ್ತೀರಿ, ಗಲಾಟೆ ಮಾಡಿಬಿಟ್ರು ವಿರೋಧ ಪಕ್ಷದವರು, ಕಲಾಸ್ ಮುಗೀತದ. ಮತ್ತು ರಾಜೀನಾಮೆ ಅದಕ್ಕೆ ಸುಮ್ಮನೆ ಯಾಕೆ ನಾಟಕ ಮಾಡ್ತಾರೆ? ನಾನಂತೂ ರಾಜೀನಾಮೆ ಕೊಡಿದ್ರು ನೋಡಪ್ಪ. ನೀವೇನು ಚಪ್ಪಾಳಿ ಹೊಡಿರಿ ಬಿಡ್ರಿ, ನಾವು ಮಾತಾಡ್ತೀವಿ, ಹೋರಾಟ ಹೋಗಿ ಬಾಯಾಗ ಕೊಟ್ರಲ್ಲಿ ಕೊಂಡಿರ್ತೀವಿ. ಹಳ್ಳಿ ಮಿಳ್ಳಿ ರಾಜೀನಾಮೆ ಕೊಟ್ರೆ ಚಲೋ ಆಯ್ತಾರ ಅವರು. ಚಲೋ ಆಯ್ತ್ರಿ, ಮತ್ತೆ ನಾವು ಕ್ಯಾಂಡಿಡೇಟ್ ಹಾಕ್ಸಿರ್ತೇವೆ. ರಾಜೀನಾಮೆ ಪರಿಹಾರ ಅಲ್ಲ. ನೀವು ಸದನದಲ್ಲಿ ಮಾತಾಡ್ರಿ, ಅಂಕಿ ಸಂಖ್ಯೆಗಳನ್ನು ತಗೊಂಡು ಮಾತಾಡ್ರಿ. ನೀವು ನಾನೇ ಕೇಳಿದೆ ಡಿ ಕೆ ಶಿವಕುಮಾರ್ ಮೊನ್ನೆ, ನಾನು ಡಿ ಕೆ ಶಿವಕುಮಾರ್ ಹೊಟ್ಟೆ ಮಾತಾಡೋದಿಲ್ಲ, ಪ್ರಶ್ನೆ ಮಾತಾಡಿ ಕೇಳಿದ್ರ ನಾನು ಹೆಸರು ಯಾವ ಎತ್ತುವುದಿಲ್ಲ, ಮಾನ್ಯ ಶಾಸಕರು ತವರು, ಮಾನ್ಯ ನೀರಾವರಿ ಸಚಿವರು ನಾವು ಇಟ್ಟೇವು. ಅಲ್ಲಿ ಮೊನ್ನೆನೇ ಆಯ್ತು ಹೋದ ಸದನದಾಗಿ ಬೆಂಗಳೂರಿನ. ರೊಕ್ಕನೇ ಕೊಡಲಾರ್ದೇ ಬರೇ ಸಂಪನ್ಮೂಲಗಳ ಆದ್ಯತೆ ಮೇಲೆ, ಅದರ ಮೇಲೆ ನಾವು ಹೆಚ್ಚು ಪ್ರಾಶಸ್ತ್ಯವನ್ನ ಕೃಷ್ಣ ಕೊಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅಧ್ಯಕ್ಷರು ಹೇಳ್ತಾರೆ. ಇದೇ ಕತಿ ಎಲ್ಲಾ ಮಂತ್ರಿಗಳು ಹೇಳೋದು ಇದೆ. ಆದ್ರೆ ಮಾಡಬೇಕನ್ನುವಂತ ಸಂಕಲ್ಪ ಇದ್ರೆ ಹೇಳ್ಯಾರಲ್ಲ ನಿನ್ನೆ SR ಪಾಟೀಲ್, ಒಂದೆರಡು ಆಸ್ತಿ ಮಾಡಿಬಿಡ್ರಿ, ಮಾಡಿದ್ರೆ ಕೃಷ್ಣ ಆಗ್ತದಂತೇಳಿ. ಎಲ್ರಿ ಆಸ್ತಿ? ಅದು ಬೆಂಗಳೂರು ಬಹಳ ದೊಡ್ಡ ಆದಾಯ ಕೊಡುವಂತ ನಗರ ನಮ್ಮ ದೇಶದಲ್ಲಿ ಬೆಂಗಳೂರು ಮಹಾನಗರ. ಒಂದು ವರ್ಷ ಬೆಂಗಳೂರು ಮಹಾನಗರನಾಗ ಅಲ್ಲೇನು ಹಣ ಕೊಡ್ತಾರಲ್ಲ, ಎಷ್ಟು ಹಣ ಕೊಡ್ತಾರ ಗುರ್ತಲ್ಲ. ಇಲ್ಲಿ ಒಂದು ಕಾರ್ಪೊರೇಟರ್ಗೆ 5 ಕೋಟಿ ರೂಪಾಯಿ, ನಮ್ಮ MLAಗಳು ಕೊಡ್ತಾರೆ 2 ಕೋಟಿ. ಒಂದು ಕಾರ್ಪೊರೇಟರ್ MLAಕ್ಕಿಂತ ಪವರ್ಫುಲ್ ಅದಾರ ಬೆಂಗಳೂರಿನಾಗ. ಅವ್ರಿಗೆ ಎಷ್ಟು ಕೊಡ್ತಾರೆ ಗುರ್ತತಾನೆ? ಸರ್ಕಾರ, ರಾಜ್ಯ ಸರ್ಕಾರದಿಂದ ಅವ್ರಿಗೆ ಅನುದಾನ ಎಷ್ಟು ಕೊಡ್ತಾರೆ ಗುರ್ತತೆ ನಿಮ್ಗ? 10,000 ಕೋಟಿ ರೂಪಾಯಿ ಸುಮ್ಮ ಅನುದಾನ ಕೊಡ್ತಾರೆ ಬೆಂಗಳೂರಿಗೆ. ಮಹಾಪೌರನ ಕೈಗೆ 8 ಕೋಟಿ ರೂಪಾಯಿದು ಒಂದು ವರ್ಷಕ್ಕೆ ಇದು ಐದು ಕೊಡ್ತಾ 200 ಕೋಟಿ ರೂಪಾಯಿ ಮಹಾಪೌರ. ಎಷ್ಟು? ಉಪಮಹಾಪೌರಿಗೆ ಎಷ್ಟು? 100 ಕೋಟಿ ರೂಪಾಯಿ. ಅಂದ್ರೆ ಅವ್ರಿಗೆ 200 ಕೋಟಿ ರೂಪಾಯಿ ಬೇಕಾದಲ್ಲಿ ಬೆಂಗಳೂರು ಮಹಾನಗರನ ಡೆವಲಪ್ಮೆಂಟ್. ಮತ್ತು ಬೆಂಗಳೂರು ಮಹಾನಗರನ ನೀವು ನೋಡ್ರಿ, 3 ತಿಂಗಳಿಗೊಮ್ಮೆ ರೋಡ್ ಹಾಕುತ್ತಾರೆ. ಬ್ರಿಟಿಷರು ಮಾಡಿದ್ದ ಗಟ್ರಗಳು ಮೊನ್ನೆ ಒಬ್ರು ವಕೀಲರು ಹೇಳಕತ್ತಿದ್ರು ನನಗ, ಏನ್ರಿ ನಮ್ಮ ಮನೆ ಮುಂದೆ ಉಳಾಗ ಮಾಡಿದ್ದು ಗಟ್ರ ಏನೂ ಆಗಿದ್ದಿಲ್ಲ, ಕಾಣಿಕೆ ಕಲೆಗೆ ಇಟ್ಟು ಚಂದ ಮಾಡಿದ್ರು. ಅದನ್ನೆಲ್ಲ JCB ಹಾಕಿ ತೆಗೆದು ಹಿಂಗೆ ಹಾಕೋದು, ಲೋಡ್ ಮಾಡೋದು, ಮತ್ತು 1 ತಿಂಗಳ 2 ತಿಂಗಳದಾಗನೆ ಮಾತ್ರ ಅದನ್ನ ಹಾಕೋದು. ಯಾಕಂದ್ರೆ ಕೇಬಲ್ ಹಾಕೋದು ಐತಿ, ಮತ್ತೆ ರೋಡ್ ಮಾಡೋದು, ಮಾತಾಡೋದು. ಎದಕ್ಕಂದ್ರೆ ಇಲ್ರಿ ಗ್ಯಾಸ್ ಇದು ಕನೆಕ್ಷನ್ ಬಂದೈತೆ, ಅದ ಹಿಂಗೆ ರೊಕ್ಕ ತೆಗಿತಾರೆ. ಅಲ್ಲಿ ಖರ್ಚು ಹಾಕ್ರೆ ಬರೇ ಖರ್ಚು ಹಾಕೋದ್ರಿ. ಯಾಕಂದ್ರೆ ಒಮ್ಮೆ ರೈಲ್ವೆದಾಗ ನಾನು ಬೆಂಗಳೂರಿನಿಂದ ನಮ್ಮ ಇದ್ರಾಗ ಬರ್ಲಾಕೈತಿ KK ಎಕ್ಸ್ಪ್ರೆಸ್ ಆ ಕಡೆ ಹೋಗ್ತಿದ್ವಿ ಮೊದಲು ಗುಲ್ಬರ್ಗಾಕ್. ನಾವು ಒಬ್ಬ ಈ ಪೇವರ್ಸ್ ಮಾಡುವಂತ ಒಬ್ಬ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ನನ್ನ ಮುಂದೆ ಬಂದಿದ್ದ. ಒಂದೇ ಇದ್ರಾಗ ಕೂತಿದ್ದೀವಿ. ಅವ ಹೇಳ್ದ, ಬೆಂಗಳೂರು ಕಾರ್ಪೊರೇಷನ್ಗೆ ಹೋಗಿದ್ದವನು, ಹೋಗಿ ತೋರಿಸ್ತದ ಪೇವರ್ಸು, ಈ ನಿಮ್ಮ ಬೆಂಗಳೂರು ಫುಟ್ಪಾತ್ ಮ್ಯಾಗ ಇದನ್ನ ಹಾಕಿದ್ರೆ ಕನಿಷ್ಠ 10 ವರ್ಷ ನಾ ಗ್ಯಾರಂಟಿ ಕೊಡ್ತೀನಿ ರೀ, ಏನೂ ಆಗೋದಿಲ್ಲ, ಅಷ್ಟು ಚಲೋದ ಎಲ್ಲ ಅದನ್ನ ಇದು ತೋರಿಸೋದ ಯಾರಿಗೆ? ಮೇಯರ್ಗ, ಅಲ್ಲಿನ ಎಲ್ಲ ಕಾರ್ಪೊರೇಟರ್ಗಳಿಗೆ ಮತ್ತು ಬೆಂಗಳೂರು ಕಮಿಷನರ್. ಅವ್ರು ಏನಾದ್ರು ಗೊತ್ತೈತಂದ್ರೆ ಮೇಯರ್ ಅವ್ರು ಬ್ಯಾಡ ಅಂತಂದ್ರು. ಯಾಕ? 6 ತಿಂಗಳಿಗೊಮ್ಮೆ ಮುರಿಬೇಕು. 10 ವರ್ಷ ಅಂದ್ರೆ ನಾವೇನು ಕಿಸಿಬೇಕಪ್ಪ, ರೊಕ್ಕ ಎಲ್ಲಿ ಬರ್ತದೆ? ಇದು ಸತ್ಯ ಒಳಗಿಂದ. ಯಾರು CC ರೋಡ್ ಮಾಡೋದು ಅಂದ್ರೆ ನಮ್ಮ MLAಗಳು ಭಾಳ ಮಾಡೋದಿಲ್ರಿ. ನಮ್ಗೆ ಇಂಜಿನಿಯರ್ಗಳೇ ಹೇಳ್ತಾರೆ, ಸರಿ ಅಸ್ಫಾಲ್ಟ್ ರೋಡ್ ತಗೊಳ್ಳಿ ಸರ್, 1 ಕಿಲೋಮೀಟರ್ 4 ಕಿಲೋಮೀಟರ್ ಆಗ್ತದೆ, ವರ್ಷಕ್ಕೆ ವರ್ಷ. ಮತ್ತು ನಿಮ್ಗೆ
ನಾ ಹೇಳ್ದೆ ನಮ್ಮ ಬಿಜಾಪುರನಾಗ ಎಲ್ಲ ಸಿ ಸಿ ರೋಡೇ ಮಾಡೀನಿ ಮ್ಯಾಕ್ಸಿಮಮ್. ನನಗೇನು ಬೇಡಪ್ಪ, ನೀವು ರೊಕ್ಕ ಕೊಡೋದು ಬೇಡ, ನಿಮ್ಮ ಪರ್ಸೆಂಟೇಜ್ ಬೇಡ, ಎಲ್ಲ ಕೊನೆಗೆ ಹೋಗ್ರಿ ಬಿಜಾಪುರನಾಗ ಎಲ್ಲ ಸಿ ಸಿ ರೋಡ್ ಮಾಡೀನಿ. 25 ವರ್ಷ ರೋಡೇ ಬೇಕಾಗಿಲ್ಲ ಬಿಜಾಪುರಕ್ಕೆ. ಈ ಕಲ್ಪನೆ ಇದೇನು ರೋಗ ಉಳಿತೈತಲ್ಲ, ಪುಣ್ಯಾತ್ಮರ ನೀವು ತಂದಿಲ್ಲ ಹಾಕ್ರಿ ನಮ್ಮ ಇದಕ್ಕೆ ರೈತರ ಪರಿಹಾರದಾಗೂ ಜಗಳ. ನೀವೇ ಹೇಳ್ರಿ ಜೆ.ಟಿ. ಪಾಲ್ರ, ನಮ್ಮ ಸರ್ಕಾರಿ ಗೋವಿಂದ ಕಾರಜೋಳರ ಬಳಿ ಬಂದಿದ್ರಿ ಎಂ.ಬಿ. ಪಾಲ್ರು ನೀವು ಕೂಡಿ 1 ಎಕರೆಗೆ 40 ಲಕ್ಷ ರೂಪಾಯಿ ಕೊಡೋದು ಬೇಡಿಕೆ ಇಟ್ಟಿದ್ರಿಲ್ಲ ನೀವು? ಇಟ್ಟಿದ್ರಿಲ್ಲ? ಈಗ 20 ಲಕ್ಷ ಒಣ ಬೇಸಾಯ, 24 ಲಕ್ಷ ನೀರಾವರಿ ಅದು ಘೋಷಣೆ ಮಾಡಿ ಬೊಮ್ಮಾಯಿ ಅವರು ಕೂಡಿ, ನಮ್ಮ ಕಾರಜೋಳರು ಬೊಮ್ಮಾಯಿ ಕೂಡಿ ಒಂದು ನಿರ್ಣಯ ತಗೊಂಡ್ರಿಲ್ಲ? ಚೆಕ್ಕು ಕೊಟ್ರಿಲ್ಲ? ಸತ್ಯ ಒಪ್ಕೋರಿ. ನಾ ಯಾರ ಪರವಾಗಿ ನೋಡಿ ಜೆ.ಎಚ್. ಪಟೇಲ್ರು ಇವತ್ತು ನಾವು ನೆನೆಸ್ತೀವಿ. ನಮ್ಮ ಸರ್ನಾಯಕ್ ಅವರು ಧನ್ಯರು, ನಮ್ಮ ಮಂತ್ರಿ ಇದ್ರು. ಹಿಂಗೆ ಆಲ್ಮಟ್ಟಿ ಒಳಗೆ ನಾನು ಹೊಸದಾಗಿ MLA ಆಗಿದ್ದೆ. ಏನಾಯ್ತು, ಬಂದ್ರು ಎಲ್ಲ ಹೋರಾಟ ಧಿಕ್ಕಾರ ಅದು ಇದಾಯ್ತು. ಏನು ಹೇಳ್ರಪ್ಪ ಅಂದ್ರು ಜೆ.ಎಚ್. ಪಟೇಲ್. ಇಲ್ಲ ನಮಗೆ ನೀವು ಪರಿಹಾರ ಇಟ್ಕೊಟ್ಟಾರ, 20 ಸಾವಿರ ಕೊಟ್ಟಾರ, 20 ಸಾವಿರ ಕೊಟ್ಟಾರ, ಹಂಗಾಯ್ತು. ಆಯ್ತಪ್ಪ, ನಾವು ಎಷ್ಟು ಮಾಡಿದ್ರಲ್ಲಿ ಜನರು 1 ಲಕ್ಷ 1.5 ಲಕ್ಷ ರೂಪಾಯಿ ಮಾಡಿದ್ರ ಅವಾಗ. ಜೆ.ಎಚ್. ಪಟೇಲ್ ಮಾಡಿದ್ದು 1 10 14 ಅವಾಗ ಮಾಡಿದ್ರು. ಏನೇ ತಿಳ್ಕೊಡೋದು 1 14 ಹೇಗೆ. ಅವಾಗ ರೈತರಿಗೆ ಒಂದು ಮಾತು ಹೇಳಿದ್ರು, ನಾ ಅಲ್ಲೇ ಇದ್ದೆ. ಏನಂದ್ರೆ ಜೆ.ಎಚ್. ಪಟೇಲ್ರು, ಅಲ್ಲಪ್ಪ ನಾವು ಮಜ್ಜಿಗೆರೆ ಕೊಡ್ಲಾಕತ್ತೀವಿ, ಹಿಂದೆ ಯಾರು ಏನು ಕೊಟ್ಟಾರ ನನಗೆ ಗುರ್ತೈತಿ. ನಾರಾಯಣಪುರದವ್ರಿಗೆ ಎಷ್ಟು ಸಿಕ್ಕೈತ್ರಿ ರೈತರಿಗೆ? ಪಾಪ 2000 500 1000 ರೂಪಾಯಿ ಸಿಕ್ಕೈತ್ರಿ. ಅವ್ರು ಏನು ಮಾಡ್ಬೇಕು? ಮೊನ್ನೆ ನಾನು ಬಿದರ್ಕ್ ಹೋದಾಗ ಅಲ್ಲಿ ರೈತರು ಹಿಂಗೆ ಅವ್ರಿಗೆ 10,000 ರೂಪಾಯಿ ಕೊಟ್ಟಾಗ 40,000 ಕೊಡ್ರತ್ತವ ಪಾಪ ಬಾಸ್ಕೊತಾವ ಬಿದರ್ DC ಆಫೀಸ್. ಅವಾಗ ಜೆ.ಎಚ್. ಪಟೇಲ್ ನೆನಪಾಯ್ತು ನನಗೆ. ಅಟ್ ಹೇಳಿ ನಾಗ MLAಗಳು ಮೀಟಿಂಗ್ ಬಂದರು. ನಾವು ಎಲ್ಲಕ್ಕಿಂತ ಸಣ್ಣ MLA ಇದ್ದೇವೆ. ನಮ್ಮೆಲ್ಲ ಹಿರಿಯರು BS ಬಾಳಸಾಸ್ನವರು, ನಮ್ಮ ಸರ್ನಾಯಕರು, ಅಲ್ಲಿ ನಮ್ಮ BS ಪಾಟೀಲ್ ಮನ್ಗಳು ಎಲ್ಲ ಹಿರಿಯರು ಬರೋಣ. ನಾ ಮುಂದೆ ಕೂತಿದ್ದೆ, CM ಅವ್ರ ಮುಂದಿನ ಇದಕ್ಕೆ ಕೂತಿದ್ದೆ. ಎಲ್ಲ ಹಿರಿಯರು ಬಿಟ್ಟು 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 ಕಡೆಗೆ ಅನ್ಕೋತೇನೆ. 15 ಮಂದಿ MLA ಅಲ್ಲ, ಅವೆಲ್ಲ ಅಖಂಡ ಜಿಲ್ಲೆ ಆಯ್ತು. ಜೆ.ಎಚ್. ಪಟೇಲ್ ಇಷ್ಟು ಶಾರ್ಪ್ ಇದ್ರು ಅವರು. ಹಿಂಗೆ ನೋಡಿದ್ರೆ ಎಲ್ಲ MLAಗಳನ್ನ ಬಸನಗೌಡ ನೀನೇನು ಚಾಲು ಮಾಡತ್ತಂತ. ಆದ್ರೆ ಅವಾಗ ಒಂದಿಬ್ರು ಭಾರಿ MLAಗಳು ಏನು ಎಲ್ಲ ತಯಾರು ಮಾಡ್ಕೊಂಡು ಬಂದಿದ್ರು. ಹಂಗೆ ಮಾತಾಡೋದು, ಹಿಂಗೆ ಮಾತಾಡೋದು, 10 ಲಕ್ಷ ಕೊಡ್ಬೇಕು, 5 ಲಕ್ಷ ಕೊಡ್ಬೇಕು, ಏನಾರು ಕಟ್ಟಿ ಹೊಡಿಲಾಕತ್ತಿದ್ರು. ಆಗ್ಲಾರ್ದು ಹೋಗ್ಲಾರ್ದು ಮಾತಾಡಿ ನೋಡುದು, ನಿಮಗೆ ಖುಷಿ ಮಾಡು. ನಾ ಏನು ಮಾಡಿದೆ, ಫಸ್ಟ್ ನಮ್ಮ ಮುಖ್ಯಮಂತ್ರಿ ಜೆ.ಎಚ್. ಪಟೇಲ್ರಿಗೆ ನಂದು ಹೃದಯಪೂರ್ವಕವಾದಂಥ ಅಭಿನಂದನೆಗಳು. ರೈತರಿಗೆ ಇಷ್ಟು ಒಳ್ಳೇದು ಕೊಡ್ತೀರಿ, ನೀವು ಆಲ್ಮಟ್ಟಿಗೆ ವಿಶೇಷ ಆಸಕ್ತಿ ಕೊಟ್ಟವ್ರು ನೀವೇ, ಮತ್ತು ಕೂಡಲ ಸಂಗಮ ಅಭಿವೃದ್ಧಿಗೆ ನೀವೇ ಇವತ್ತು ಮಾಡಾಕತ್ತೀರಿ, ಅದಕ್ಕೆ ಅಭಿನಂದನೆ ಹೇಳ್ತೇವೆ. ಅವ್ರು ಏನಿಬ್ರು 3 ಮಂದಿ ಅಗದಿ ಫೈಲ ಬುಕ್ಕ ತಂದಿರಲ್ಲ MLAಗಳು ಮಡಿಚಿ ಇಟ್ಟುಬಿಟ್ರು. ಮುಂದೇನು ಮಾತಾಡ್ತಾರೆ? ನಾವು ವಿರೋಧ ಪಕ್ಷ, ನಾ BJP, ಜನತಾದಳ ಸರ್ಕಾರ, ಕಾಂಗ್ರೆಸ್ MLA ಇದ್ರು. ಆದರೆ ಸಂದರ್ಭ ಇದೆ. M.B. ಪಾಟೀಲ್ರು ನಮ್ಮ ಜಿಲ್ಲಾದಾಗ ಇಟ್ಟರೆ ನೀರಾವರಿ ಮಾಡಿದ್ರು. ಅವ್ರಿಗೆ ಭಗೀರಥ ಅವಾರ್ಡ್ ನಮ್ಮ ಸಿದ್ದೇಶ್ವರ ಸಂಸ್ಥೆ ನಾನೇ ಕೊಡ್ತೀನಪ್ಪ. ಎಚ್.ಕೆ. ಪಾಲ್ರ ಬಗ್ಗೆ ಮೊನ್ನೆ ನಾ ಹೇಳಿದೆ. ಒಬ್ರು ಯಾರೋ ಹೇಳಿದ್ರು, ಹಿಂದಿನ ಒಬ್ಬ ನಾನು ಇರಿಗೇಷನ್ ಒಬ್ರು ಆಫೀಸರ್ ಸಿಕ್ಕಿದ್ರು. ಎಚ್.ಕೆ. ಪಾಲ್ರ ಕಾಲಕ್ಕೆ ಕರಪ್ಷನ್ ಅನ್ನೋದು ಹಿಂಗೆ ಇಟ್ಟು ಅನಾಹುತ ಇರ್ಲಿಲ್ರಿ. ಅಷ್ಟು ಆಸೆ ಬರ್ತಾರಲ್ಲ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬ್ರು. ಅವ್ರು ಹೇಳಿದ್ದು ನಾ ಇವತ್ತು ಹೇಳಕತ್ತೇನೆ. ಅವರೇ ನಮ್ಮ ಪಾರ್ಟಿಯವ್ರೆ, ಕಾಂಗ್ರೆಸ್ನವರೇ ಯಾರು ಯಾರು ಕೆಲಸ ಮಾಡ್ಯಾರ ಅವ್ರು ಒಳ್ಳೇದಲ್ರಿ. ಅವ್ರು ಹುರುಪು ಕೊಟ್ರೆ ಮತ್ತಿಟ್ಟು ಜಿಗಿದು ಮಾಡ್ತಾರೆ. ದಿನ 10 ಹೊಂಟು ಟೀಕಾ ಮಾಡ್ಕೊಟ್ರೆ ಯಾರೂ ಮಾಡೋದಿಲ್ಲ. ಅದಕ್ಕೆ ಬಂದವಳೆ ನಾ ಹೇಳ್ತೀನಿ, ಇವತ್ತು ಎಲ್ಲ ಹೋರಾಟಗಾರರು ನಾವು ವಿಧಾನಸಭೆಯೊಳಗೆ ಮಾತಾಡ್ತೀವಿ, ಏನೂ ವಿಚಾರ ಮಾಡಬೇಡ. ನೀವು ಎಲ್ಲ ಪಾರ್ಟಿಯವ್ರಿಗೆ ಎದ್ದು ನಿಂತು ನಮ್ಮ ತಾಕತ್ತು ತೋರಿಸುನ್ರಿ. 7 ಜಿಲ್ಲಾದ MLAಗಳು ಒಮ್ಮೆ ಎದ್ದು ನಿಂತು ಅಂದ್ರೆ ಯಾ ಸಿದ್ದರಾಮಯ್ಯ ಎಲ್ಲರೂ ಅಂದಿರ್ತಾರ, ಮೊದಲೇ ಅಳಿಗಾಡ್ಲಕತ್ತಾವ ಎಲ್ಲ ಕುರ್ಚಿಗಳು. ಈಗೂ ಅಳಿಗಾಡ್. ನೀವೇನಪ್ಪ ಮಂತ್ರಿಗಳ ಸಲುವಾಗಿ ರಾಜೀನಾಮೆ ಕೊಡ್ತೀನಿ ಅನ್ಬೇಡ್ರಿ. ನಮ್ಮ ಕೃಷ್ಣ ಮೇಲ್ಗಡ್ಡೆ ವಾಸಣ್ಣ ದೇಸಾಯಿ ಅವರು ಇವತ್ತು ಅವ್ರ ಪಾಪ ನೀವೆಲ್ಲ ಪ್ರೀತಿಯಿಂದ ಅವ್ರ ಮಗನ್ನೇ ಈ ಹೋರಾಟ ಸಮಿತಿ ಅಧ್ಯಕ್ಷ ಮಾಡಿರಿ. ಅದಕ್ಕೆ ನಾವು ಸಿದ್ಧ, ನಾಂತರ ಸಿದ್ಧತೆ ಏನ್ಬಿಡು, ನನಗೇನೂ ಆಗೋದಿಲ್ಲ.
ಯಾರೋ ಒಬ್ಬ ಮನೆ ಸಾಪ್ ಕೊಟ್ರತ್ತ ಮುಂದಿನ ಸಲ ಸೋಲ್ತಾನೆ. ಅವ್ ಅಂದಾಗ ಆಚೆ ಬಂದಿಲ್ಲ. ನನಗ ಯಾರು ಸಾಪ್ ಕೊಟ್ಕೊಂಡ್ರೆ ಗಸಕಿನ ಏನಾಗ್ತೈತ ಒಬ್ಬ ಹಿಂದಕ್ಕೊಬ್ಬವ ನನಗೆ ಸ್ವಲ್ಪ ಅಸ್ತಮಾ ಇತ್ತು, ತೆಗೆದಿದ್ದೆ ನಾನು ನಮ್ಮ ಸಂಸದಿಂದ. ಅವಾಗ ನಮ್ಮ ಜನರಲ್ ಒಳಗೆ ಚಾಪ್ ಕೊಟ್ಟ, ನೀನು ಅಸ್ತಮಾದಿಂದ ಸಾಯತ್ತಲ್ಲಿ ಮುಂದೆ 3 ತಿಂಗಳ ಅಸ್ತಮಾನೇ ಹೋಗ್ಬಿಡ್ತಾನ. ಈ ಬೇಕಾದಟ್ಟು ಮಾಡಾಗಲಿ, ಬೇಕಾದಟ್ಟು ಥಂಡಿ ಬಿಡ್ಲಿ, ದಿಲ್ಲಿ ಹೋಗಿ MP ಆಗಿ ಹೋದ ಮುಂದೆ ಅಲ್ಲಿ ಥಂಡಿಗೆ ನೋಡ್ತಾರೆ ಹೆಂಗೈತೆ ನಮ್ಮ ಮನೆ ಬರ ಇದನ್ನ ಹಚ್ಕೊಂಡು ಕುಂಡಿರ್ಬೇಕು. ಈಗೆಲ್ಲ ಮತ್ತು ಹೊಸ ಕೂಲರ್ ಬಂದು ಅವಾಗ ಆ ಬ್ರಿಟಿಷ್ ಇವು ಕಟ್ಟಿಗೆ ಹಾಕಿ ರೂಮ್ನಾಗ ಇದು ಮಾಡ್ತಿದ್ರಿ ಹಿಂಗೆ ಚಾ ಅಂತ ಏನೂ ಆಗಲಿಲ್ಲ. ಚಲೋ ಸಾಪ್ ಆಗೋದು ಯಾವಾಗಲೂ ಸಾಪುಗಳು ನಮ್ಗೆ ಆಗ್ತಾವೆ. ಅದಕ್ಕೆ ನಾವು ತಯಾರಿದೀವಪ್ಪ. ಎಲ್ಲ MLಗಳು ಇಟ್ಟೇ ಹೇಳಿ ಅವ್ನು ಬಸವನಗೌಡ ಹೋರಾಟ ಮಾಡ್ಲಿಕ್ಕಂತಂದ್ರೆ ಅವ್ನೇನು ಹೋಗಿ ದಂಡಿ ಮಾಡಿ ಪಾರ್ಟಿ ಸಸ್ಪೆಂಡ್ ಮಾಡಲ್ಲ. ಏನು ಮಾಡೋದು ಯಾಕಂದ್ರೆ ಆಗುದೇ ಇಲ್ಲ, ಇವ್ರಿಗೆ ಅಂಜಬಾರ್ದು. ಅಂಜಲಿಲ್ಲ ನೋಡ್ರಿ. ನಾನು ವಿಮಾನ ನಿಲ್ದಾಣದಾಗ ನಾ ಜಗಳ ತೆಗೆದೆ ಆನಂದ್ ಸಿಂಗ್ ಗೌಡ ಯಡಿಯೂರಪ್ಪ ಮುಂದೆ ಕೂತಿದ್ರು. ಬರೋಬ್ಬರಿ ನಾನು ವಿಮಾನ ನಿಲ್ದಾಣಕ್ಕೆ ಸಣ್ಣ ವಿಮಾನ ರೀ, ಅದು ಹಿಂಗೆ ಅಳಗಾಡ್ಕೊ ಬಂದು ಹಿಂಗೆ ಇಳಿತವಲ್ಲ, ಒಂದು ಇದ್ರ ಡೆಬ್ಬಿ ಏನು ಬಂದವಲ್ರಿ ಇದ್ರ ಡೆಬ್ಬಿ ಅವು ಏನು ಫಿಕ್ಸ್ ಇದು ಅಲ್ಲ ಅಂತಂದು ಒಂದು ಡೆಬ್ಬಿ ಹಾಕೋದತ್ತ. ಬಿಜಾಪುರಕ್ಕೊಂದು ವಿಮಾನ ನಿಲ್ದಾಣ ಮಾಡಿ ತೋರಿಸೋದು. ನಾ ಅಂದೆ ಯಡಿಯೂರಪ್ಪಗ, ಶಿವಮೊಗ್ಗಕ್ಕ ಗ್ಯಾಂಗಿ, ಬಿಜಾಪುರಕ್ಕೆ ಸೋಣ್ಣ, ಇದನ್ನ ಹೇಳಿಲ್ಲ ನೋಡಿ, ರೆಕಾರ್ಡ್ ಐತಿ. ಮುಂದೆ ಆನಂದ್ ಸಿಂಗ್ ಏನು ಹೇಳ್ದ ನನ್ನ ಕತಿ, ಯತ್ನಾಡ್ರೆ ನಾವು ಶಿವಮೊಗ್ಗ ಮಾದರಿಯಲ್ಲೇ ಮಾಡ್ಬೇಕಂತ ಮಾಡಿದ್ದೀವಿ, ಆದ್ರೆ ನಿಮ್ಮಲ್ಲಿ ಹೈ ಟೆನ್ಷನ್ ವೈರ್ ಬರೋದ್ರಿಂದ ದೊಡ್ಡ ವಿಮಾನಗಳಿಗೆ ಅಲ್ಲಿ ಮಾಡ್ಲಿಕ್ಕೆ ಆಗುವುದಿಲ್ಲ. ಅಲ್ಲಪ್ಪ 170 ಹಳ್ಳಿಗೂ ಮೂಡಿಸಿರಿ, ಅವಾಗಿನ ಅಲ್ಲೂ ಹೈ ಟೆನ್ಷನ್ ವೈರ್ ಇದ್ದುವೆ. ಇದ್ದಿದ್ದಿಲ್ಲ ಅಂದ್ರೆ ಅಲ್ಲಿ ಮತ್ತೆ ಅದನ್ನ ಹೆಂಗೆ ಮಾಡಿದ್ವಿ, ನಾಟಕ ಮಾಡ್ತೇವೆ ಅಂತ ಕೇಳ್ದ ನಾನು ಸಿಗ್ರಿ. ಅದೇನು ಕತ್ತಿ ಹೇಳ್ಬಾರ್ದು, ಮಾಡಲಿಲ್ಲ ಅಂದ್ರೆ ಇಲ್ಲೇ ದಂಡೆ ಕೊಂಡಿರ್ತೀವಿ. ನಮ್ಮ ಕುಳ್ಳನೆ ಇವತ್ತು ನಮ್ಮ ಬಿಜಾಪುರ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲೆವೆಲ್ದು ಇವತ್ತು ದೊಡ್ಡ ದೊಡ್ಡ ಬೋಯಿಂಗ್ಗಳು ಬಂದು ಹೇಳಂಗಾಗ್ಯದ. ಅದಕ್ಕೆ ಈಗ ಮಾತಾಡ್ಬೇಕು, ಆಡಳಿತ ಪಕ್ಷದವ್ರು ಮಾತಾಡಿ ಚಾಲು ಮಾಡ್ರಿ. ನೀವು ಎಲ್ಲಿ ಬಂದ ಸ್ಟೇಜ್ ಮ್ಯಾಗ ರಾಜೀನಾಮೆ ಕೊಡ್ತೀನಿ ಅಂತ ಕತ್ತಿ ಹೊಡೆದು ಹೋಗ್ಬೇಡ್ರಿ. ನನ್ಗೆ ಗೊತ್ತೈತಿ ಇವರೆಲ್ಲ ಇಟ್ಟು ಹೇಳಿಬಿಟ್ರೆ ಆಯ್ತು ತಳಿ ಮುಂದೆ ಅವಕಾಶ ಕೊಡ್ಲಿಲ್ಲ ಅಂತೇಳಿ ಏನೂ ಇಲ್ಲ. ನಾಳೆ ಸದನ ಚಾಲು ಆಗಲಿ, ನಾ ಎದ್ದು ನಿಂತು ಸ್ಪೀಕರ್ ಹೇಳ್ತೀನಿ, ಮೊದಲ ಕೃಷ್ಣಾ ನೀರಾವರಿ ಮತ್ತು ಉತ್ತರ ಕನ್ನಡ ಅಭಿವೃದ್ಧಿ ಬಗ್ಗೆ ಚರ್ಚೆ ತಗೊಳ್ಳೇಬೇಕು. ತಗೋದೇ ಇದ್ರೆ ನಾನು ಧರಣಿ ಕುಂಡಿರ್ತೀನಿ. ನೀವು ಅವಾಗ ಇಂದು ನಾವೆಲ್ಲ ಹೆಂಗೆ ಹೋರಾಟ ಮಾಡೀವಲ್ಲ, ಇಡೀ ಬಾಗಲಕೋಟೆ ಬಂದು ಈಗಾಗಲೇ ಮಾಡೀವಿ. ಈಗ ಬಾಗಲಕೋಟೆ ಬಂದು ಎಲ್ಲ ಆಗ್ಯಾವ. 7 ಜಿಲ್ಲಾದಾಗ ಸಂಪೂರ್ಣ ಬಂದ್ ಮಾಡುವಂಥದ್ದು ನೀವು ಹೋರಾಟಗಳು ಕರೆ ಕೊಡ್ಬೇಕು. ವಿಧಾನಸೌಧ ಅಳಿಗಾಡಿ ಹೋಗ್ಬೇಕು. ಎಲ್ಲ MLಗಳು ಎದ್ದು ನಿಂತು ನೋಡ್ರಿ. ಒಂದೊಂದು ಹೆಂಗಾಗ್ಬಿಡ್ತದಂದ್ರೆ ಈ ಪೊಲೀಸ್ ಟ್ರಾನ್ಸ್ಫರ್ದೊಂದು ಒಂದು ವರ್ಷಕ್ಕೊಮ್ಮೆ ಟ್ರಾನ್ಸ್ಫರ್ ಮಾಡಿದ್ರು. ವರ್ಷಕ್ಕೊಮ್ಮೆ PSI ಕರೀದು ಏನು ಕೊಡು ಅನ್ನೋದು. MLಗಳು ದಂಡ 7-8 ತಿಂಗಳು ಆಯ್ತಂತ PSI ಕರೆದೇ ಬಿಡುದು. ನಿಮ್ಮದು ಮುಗಿಲಾಕ್ಬತ್ತು. ಬೇರೆಯವರು ಭಾಳ ಪ್ರೆಷರ್ ಮಾಡ್ಲಕತ್ತಾರ. ಹೋದ ಸಲ 5 ಕೊಟ್ಟಿಯಲ್ಲ, ಈ ಸಲ 7 ಕೊಡು. ಮುಂದೆಲ್ಲ PSI CPIಗಳು ನನಗೆ ಬಂದೊಂದು ಮನವಿ ಪತ್ರ ಕೊಟ್ಟು ನಾವು ಮೊನ್ನೆ ಬೆಳಗಾವಿ ಅಧಿವೇಶನದಾಗಿ ಕೇಳಿದೆ, ಅಲ್ರಿ ಕನಿಷ್ಠ ಒಬ್ಬ PSI ಪೊಲೀಸ್ ಬಂದ ಮ್ಯಾಗ 1 ವರ್ಷ ಆ ಪೊಲೀಸ್ ಸ್ಟೇಷನ್ಗೆ 2 ವರ್ಷ ಇರ್ಬೇಕಿಲ್ಲ. ಇವ ಲಪುಟ್ ಅದನೋ ಬದ್ಮಾಸ್ ಅದನೋ ಚಲೋ ನಮ್ ತಿಳ್ಕೊಬೇಕಾದ್ರೆ ವರ್ಷ ಹೋಗ್ತದೆ ಅಂದಾಗ. ಅವತ್ತ ಸಿದ್ದರಾಮಯ್ಯನವರಿದ್ರು, ಡಾಕ್ಟರ್ G. ಪರಮೇಶ್ವರ್ ಇದ್ರು. G. ಪರಮೇಶ್ವರ್ ಹಂಗ ಹಿಂಗ ಕಟ್ಟಿ ಹೇಳಕತ್ತರು. ಅದೇನು ಹೇಳ್ಬೇಡ, ಸಿದ್ದರಾಮಯ್ಯ ಕೈ ಮಾಡಿದೆ ಹೇಳ್ರಿ. ಬರೀ ನೋಡ್ರಿ ನಿಮ್ಮ ಅಷ್ಟೊತ್ತಿಗೆ ಎಲ್ಲ ಕಾಂಗ್ರೆಸ್ MLಗಳು ಎದ್ದು ನಿಂತು ಬಿಟ್ರು. ಇಲ್ಲ ಅದು ಮಾಡ್ಬೇಕು ಆಯ್ತು. ಎತ್ ಮಾಡೋದು ಯಾವ್ದು ಎಕ್ಸಾಮಿನೇಷನ್ದು ಒಂದು ಮುಂದಕ್ಕೆ ಹಾಕಿದೆ. ಅದಕ್ಕೆ ನಾವು ತಯಾರಿದೀವಿ. ನಾನಂತರೂ ಯಾವಾಗಲೂ ರೆಡಿ. ನೀವೆಲ್ಲ MLಗಳು ತಾಕೀತು ಮಾಡ್ರಿ. ಏನಂದ್ರೆ ನಾಳೆ ನೀವು ಎದ್ದು ನಿಂದಿರ್ಲಿಲ್ಲ ಅಂದ್ರೆ ಮುಂದಿನ ಸಲ ನಮ್ಮ ಊರಾಗ ಬರ್ಸ್ಕೊಡುದಿಲ್ಲ. ನೀವು ಇಷ್ಟ ಹೇಳೋರಿಗೆ ನೀವು ಖಡಕ್ ಮಾತಾಡೋದು ಕಲೀರಿ. ನಮ್ಮ ಜಾತಿ ML ಅದಾನ, ನಮ್ಮ ಪಾರ್ಟಿ ಹೋದಾನ ಅಂತ ನೀವು ಮುಲಾಜ್ ನೋಡ್ರಿ. ಎಷ್ಟು ಮಂದಿ ನೀವು ML MP ಗಳು ಹೋಗಿ ಕೆಲಸ ಮಾಡ್ಕೊಳೋದಿರಿ.
ಎಷ್ಟು ಮಂದಿ ಹೋಗ್ತಾರಪ್ಪ MLA ಬಲ್ಲಿ? ನೀವೇನು ಸಾಮಾನ್ಯ ರೈತರಿ ಅಂದ್ರೆ ಹೋಗಿರ? ನಿಮ್ಮ ಹೊಲ್ದಾಗೆ ತಗ್ರ ಮಾಡ್ತಿರ್ತೀವಿ, ನಾವು ಭಾಷಣ ಹೊಡ್ಕೊತ ನಾವು ಹೊಂಟಿರ್ತೀವಿ, ಅಲ್ಲೇ ನೋಡ್ತೀವಿ ನಾವು ಹೊಂಟಿದ್ದು ನಮ್ಮ ಗಾಡಿಗಳು. ನೀವು ಹೋಗ್ತಾ ರೈತರು ಇಷ್ಟೇ ಹೇಳೋದು, ಯಾರಿಗೆ ನಿಮ್ಗೆ MLA ಖಡಕ್ ಮಾತಾಡೋದಿಲ್ಲಲ್ಲ ಅವ್ರು ಮುಂದೆ ಮಾಡಬೇಡಿ. ನೀವು ಯಾರು ಕಡ ಮುಡಿ ಊರಾಗ 4 ಮಂದಿ ಇದೇ ಇರ್ತಾರಂತವ್ರು, ಆ ಗಿರಾಕಿಗಳು ಮುಂದೆ ಮಾಡಿ ನೀವು ಹಿಂದೆ ಸುಮ್ಮ ಕೂತ್ಕೊಳ್ಳಿ. ಅದವ್ರು ಮಾಡ್ತೀರ, ಎಲ್ಲರಿಗೂ ತಾಕೀತು ಕೊಡ್ರಿ. ನೋಡ್ರಿ ಹಂಗಾಗೋದಿಲ್ಲ. ಹಾಗೆ ಮಾಡಿ ಸುಮ್ಮನೆ ಎಲ್ಲರೂ ಬಂದವರು ಅದೊಂದು ಕಲ್ತು ಬಿಟ್ಟಾರೆ. ನಮ್ಮ ಸರ್ಕಾರ ಬಂದ್ರೆ ಏನು 40,000 ಕೋಟಿ ಕೊಡ್ತೀವಿ, ಕೃಷ್ಣ ಮೇಲ್ದಂಡೆ ಯೋಜನೆ ಮಾಡ್ತೀವಿ, ರಕ್ತದಿಂದ ಬರೋದು ಕೊಡ್ತೇವೆ. ಯಾವ ಮತ್ತೆ ರಕ್ತ ಬೇಕಾಗಿ ನಿಮ್ ರಕ್ತ ತಗೊಂಡು ಏನ್ ಬೆಂಕಿ ಹಚ್ಚೋದು, ನೀರಾವರಿ ಮಾಡೋ ಪುಣ್ಯ ಬಿಟ್ಟು ರಕ್ತದಿಂದ ಬರ್ಕೊಡ್ತೀವಿ. ನಮ್ಮ ಪ್ರಾಣ ಹೋಗಲಿ. ಇವು ಯಾವ ಡೈಲಾಗ್ಗಳು ಕೆಲಸ ಆಗೋದಿಲ್ಲ. ನೀವು ಏನಾದ್ರೂ ಹೋರಾಟ ಗಟ್ಟಿಗೆ ಪಕ್ಷಾತೀತ ಜಾತ್ಯತೀತ ನೋಡ್ರಿ. ಒಂದು ನೀರಾವರಿ ಒಂದು ಆಯ್ತಂದ್ರ ಇಡೀ ಊರಿನ ಆರ್ಥಿಕ ವ್ಯವಸ್ಥೆನೇ ಬದಲಾವಣೆ ಆಗ್ತದೆ. ನಿಮ್ಗೇನೂ ಬೇಕಾಗಿಲ್ಲ, ಎಲ್ಲರೂ ಭಾಷಣ ಮಾಡ್ತಾರೆ. 10 ತಾಸು ಕರೆಂಟ್ ಕೊಡ್ರಿ, ನೀರಾವರಿ ಕೊಡ್ರಿ, ಇಟ್ಟೇ ಬಿಡ್ತಾರಲ್ಲ ರೈತರು. ನಿಮ್ಗೆ ಯಾವ ಮಗ ಪುಕ್ಕಟ್ಟು ಕೊಡು ಅಂದಾನ? ಆ ಪುಕ್ಕಟ್ಟು ಕೊಟ್ಟೆ ಏನಾಗ್ಯಾರ? ಆಳುಗೊಳಿಸಿದಾಗ ಕಾಳುಗೊಳಿಸಿದಾಗ ಯಾರು ಬರೋದೇ ಇಲ್ಲ. ಎಲ್ಲಿದೀಗ ಎಲ್ಲರೂ ದುಡಿಲಾಕ ಬರ್ಲಾಕತ್ತಾರ, ಗುರ್ತೈತಲ್ಲ. ಹೊರಗಿನವರೇ ದುಡಿಲಾಕ ಬರ್ಲಾಕತ್ತಾರ. ಈಗ ಬಡಿಗಾರಂತೂ ನಿಮ್ಮಲ್ಲಿ ಯಾರು ಸಿಗ್ತಾರನ್ರಿ? ಎಲ್ಲ ರಾಜಸ್ಥಾನ ಎಲ್ರಿ? ಈ ಬಿಲ್ಡಿಂಗ್ ಕಟ್ಟೋರು ಪರಿಚಯ ಹಾಕೋರು ಎಲ್ಲಾರಪ್ಪ? ರಾಜಸ್ಥಾನ. ನೀವೇನ್ ಮಾಡ್ಲಕತ್ತೀರಿ? ಎಲ್ಲ ಅದು ಆ ಸ್ಕೀಮ ಈ ಸ್ಕೀಮ ಅದ್ರಾಗೆ ಓಡಾಡಕತ್ತೀರಿ. ಪಾಪ ರೈತಂತೂ ಅವ್ನು ದುಡಿದಂತ ತಪ್ಪಿಲ್ಲ. ಅದಕ್ಕೆ ಈಗೇನು ನೀವು ಪ್ರಾರಂಭ ಮಾಡಿರಿ ಒಳ್ಳೆ ಕಾಲೇಜ್. ಈ ನಾಳೆ ಬಜೆಟ್ ಬರ್ತದೆ. ಈ ಅಧಿವೇಶನ ಮುಗ ನೆಕ್ಸ್ಟ್ ಯಾವುದು? ನಮ್ಮ ಬಜೆಟ್. ಈಗ ನೀವು ಪ್ರೆಷರ್ ಮಾಡ್ಕೋತ ಬೆಳಗಾವಿ ಅಧಿವೇಶನದಲ್ಲಿ ಒಂದು ಥರ ನಿರ್ಣಯ ಆಗ್ಬೇಕೇನಂದ್ರೆ, ಮುಂದಿನ ಬಜೆಟ್ನಲ್ಲಿ ಕೇವಲ ಕೃಷ್ಣಾ ಮೇಲ್ದಂಡೆ ಯೋಜನೆಯ ನೀರಾವರಿಗಾಗಿ 25,000 ಕೋಟಿ ರೂಪಾಯಿ ನಾನು ಇಳ್ತೀನಿ ಅಂತ ಘೋಷಣೆಯನ್ನು ಮಾಡಬೇಕು. ನಾಳೆ ಬಜೆಟ್ನಾಗ ಇರಲಿಲ್ಲ ಅಂದ್ರೆ ಎಲ್ಲರೂ ಕೂಡಿ ಪಾಣಿ ಇಳಿದು ಹೋರಾಟ ಮಾಡಬೇಕು. ಅಂದಾಗ ಮಾತ್ರ ನ್ಯಾಯ ಸಿಗ್ತದೆ. ಬಂಧುಗಳೇ, ನಾವೆಲ್ಲರೂ ಸುಮ್ಮನೆ ಮಾತಾಡಿ ಹೋಗೋದ್ರಿಂದ ಏನೂ ನ್ಯಾಯ ಸಿಗೋದಿಲ್ಲ. ಮತ್ತು ನಮ್ಮ ಕೈನೂ ಸ್ವಚ್ಛ ಇಟ್ಕೋಬೇಕೇನು. ಮತ್ತು ಹಾಕು ತಿಂದಿರಪ್ಪ ತಿಂದ್ರಿ ಎಟ್ರು ತಿನ್ನೋರಿಗಿರೋ ಮಾರ ನಾವನ್ನ ಎಲ್ಲ ತಿಂತಾರೆ. ನಾವು ಎಲ್ಲ ದುಬೈದಾಗ ಆಸ್ತಿ ಮಾಡ್ತಾವೆ, ಮಾರಿಸಸ್ನಾಗ ಮಾಡ್ತಾವೆ. ಏನು ಯಾರ ಮಗ ಗುರ್ತದೆ, ಯಾರ ಸರಿ ಮಾಡಿರ್ತಾನೆ. ಅಲ್ಲಿ ದುಬೈ ರಾಜನ ಕೊಡ್ತಾನೆ ನೆನು ಹಳ್ಳಿಯವ್ರಿಗೆ. ದೊಡ್ಡ ಬಂಗಲೆ ಕಟ್ಟಾರ ಅಲ್ಲಿ ಹಡಗದಾಗ ಅವ್ರು ರೊಕ್ಕ ಹಾಕ್ಯಾರ. ಮಕ್ಕಳ ಇಲ್ಲೇ ಹಡಗ ಮಾಡ್ರಿ, ಇಲ್ಲೇ ಮುಂಬೈ ಬೀಚ್ ಐತಿ, ಮಂಗಳೂರು ಐತಿ, ಇಲ್ಲಿ ಬಿಡ್ತಾವ ಹೋಗಿ ಅಲ್ಲಿ ಹಾಕ್ತಾವು. ಇವು ಸತ್ರ ಚಾವಿ ಯಾರ ಕೈ ಕೊಟ್ಟಿರ್ತಾವೆ, ಇವು ಗುರ್ತೋದಲ್ಲ, ಅವ್ರ ಮಕ್ಕಳಿಗೂ ಹೋಗ್ತದಲ್ಲ. ತಗೊಂಡವ್ರು ಇಲ್ರಿ ನೀವು ನಿಮ್ಮ ಅಪ್ಪಡೆ ಕೊಡೋದೈತ ಅವ್ರು ಹೇಳ್ತಾರೆ. ಅವ್ರೇನ್ ಭಾಷೆ ಹೇಳ್ತಾರ, ಇವು ಎಲ್ಲ ಅಕ್ರಮ ಆಸ್ತಿ ಮಾಡಿರ್ತಾವಲ್ಲ, ಸತ್ತು ಮ್ಯಾಗಲ್ಲ ಏನ್ರಿ ಭಾಳ 2 ದಿವಸ ಬಂದು 3ನೇ ದಿವಸ ಮಾಡ್ತಾರೆ. ಗೊತ್ತಾನ ನನ್ನ ಕಡೆ ಒಂದು 2 ಅವನೇ 25 ಕೊಟ್ಟು ತಗೊಂಡೋಗಿರ್ತಾನೆ. ಮತ್ತು ಅದ್ರ ಮುಂದೆ ಅದು ಕೇಳಿರಬಾರ್ದತ್ತ. ಪಾಪ ಅವ್ ಸತ್ತಿದ ಮನ್ಯಾಗ ಅವು ಏನಿರ್ತಾರೆ. ಹೌದ್ರ ಅಲ್ಲಿ ಮುಂದೆ ಏನ್ ಮಾಡ್ತಾರ, ಅವ್ರು ಚಾಲು ಇರ್ತಾರ. ನೋಡಿ ರೊಕ್ಕಕ್ಕೆ ಬಂದು ಕೊಡು ಜೋರಾಗಿ ಅಳ್ಳಕ್ ಚಾಲು ಮಾಡುದು. ಏನೋ ದುಃಖದಾಗತ್ತಾರ, ಹೋಲ್ಬಿಡ್ರಿ ಹೋಲ್ಬಿಡ್ರಿ ಹಿಂಗೆಲ್ಲ ಆಗ್ತಾವು. ಅದಕ್ಕೇ ಬಂದಗಳೇ ನಾವು ಗಟ್ಟಿದ್ದೀವಿ. ನಾವು ಶ್ರೀಕಾಂತ್ ಕುಲಕರ್ಣಿ ನಾವು ಸಿಂಧೂರವ್ರು ಫೋನ್ ಮಾಡಿದ ಮೇಲೆ ನಾವು ನಾನು ದಿಲ್ಲಿದಿಂದ ನಿನ್ನೆ ರಾತ್ರಿ ಬಂದು ಇವತ್ತು ಇಲ್ಲಿ ಭೇಟಿಯಾಗಿ ಮತ್ತೆ ನಾವು ಬೆಳಗಾವಿ ಹೋಗ್ತೀವಿ. ಅದಕ್ಕೆ ಎಲ್ಲರೂ ನಮ್ಮ ಶಾಸಕರೇನಾದಾರೆ ಎಲ್ಲರಿಗೂ ನೀವು ಭೇಟಿಯಾಗಿ ಬೆಳಗಾವಿದಾಗ ಒಂದು ದಿವಸ ನಮ್ಮ ಸನ್ನಾಯಕರು ಈಗಾಗಲೇ ಹೇಳ್ಯಾರ ನಮ್ಗೆ. ಒಂದು ದಿವಸ ಮಧ್ಯಾಹ್ನದಾಗ ಬುಧವಾರ ಇರ್ತದಲ್ಲ, ಮಂಗಳವಾರ ಮಧ್ಯಾಹ್ನದಾಗ ನಮ್ಗೆಲ್ಲ MLA ಕರಿತೀನಿ ಅಂದಾರ, ಮುಖ್ಯಮಂತ್ರಿಗಳು ಕರಿತೀನಿ ಅಂದಾರ, ನೀರಾವರಿ ಸಚಿವರು ಕರಿತೀನಿ ಅಂದಾರ. ನಾವೆಲ್ಲ ಹೋಗ್ತೀವಿ. ಒಂದು ಸಮಯ ನಿಗದಿ ಮಾಡಕ್ಕೆ ಹೇಳ್ತೀವಿ. ಏನು ಅನ್ನುವಂಥದ್ದು ಒಂದು ನಿಮ್ಮ ಯಾವ ಕಾಲ ಮಿತಿಯೊಳಗೆ ಮಾಡ್ತೀರಪ್ಪ ಅನ್ನುವಂಥದ್ದನ್ನು ನಮಗೊಂದು ಚಾರ್ಟ್ ಕೊಡ್ರಿ. ಮುಂದಿನ ಬಜೆಟ್ನಾಗ ಎಷ್ಟು ಕೊಡ್ತೀರ ಅನ್ನುವಂಥದ್ದು ಮಾಡಿ ನಿಮ್ಮ ಏನು ಬೇಡಿಕೆ ಇದೆಯಲ್ಲ, ಸುಮಾರು 1,34,000ದಾಗ ಏನು 1,03,000 ಎಕರೆಗೆ ಈಗ ಪರಿಹಾರ ಸಿಗ್ಬೇಕಾಗೈತಿ. 20 ಹಳ್ಳಿಗಳನ್ನ 22 ಹಳ್ಳಿಗಳನ್ನ ಪುನರ್ವಸತಿ ಮಾಡ್ಬೇಕಾಗೈತಿ.
ಅದನ್ನೆಲ್ಲ ಸಾಕಷ್ಟು ನೀವು ಅಧ್ಯಯನ ಮಾಡಬರ್ತೀರಿ, ಎಲ್ಲ ನಮಗೂ ಮಾಹಿತಿ ಕೊಡ್ತೀರಿ. ಸದನದಾಗ ಮಾತಾಡೋನು ಈ ಹೋರಾಟವನ್ನು ದಯವಿಟ್ಟು ಹೇಳ್ತೀನಿ. ಯಾರೇ ನಾವು ಮಾಡಿ ನೀವು ಮಾಡಿ ಅಂದ್ರೆ ಅವ್ರು ಮಾಡಿದ್ರೆ ಹೇಳ್ಕೊಳ್ಳಿ, ಪಾಪ ಅವ್ರಿಗೆ ಅವಕಾಶ ಕೊಡಿ. ಅದು ನಿನ್ನ ಮುಂದೆ ಏನು ಮಾಡೋದು ಅನ್ನೋಂಥದ್ದನ್ನ ಜಗಳ ಆಡ್ಕೊತ್ಕೊಂಡ್ರು ಮಾಡಿ. ಯಾರು ನೋಡ್ರಿ ನಾವಂತೂ ಸ್ವಚ್ಛ ಇದೀವಿ. ಎಲ್ಲ ಶಾಸಕರು ನಮ್ಮ ಜನಪ್ರತಿನಿಧಿಗಳು ಗಟ್ಟಿಯಾಗಿ ನೀವು ಮಾತಾಡ್ಬಿಟ್ರೆ ಸಾಕು. ಸರ್ಕಾರ ಯಾವಾಗ ಒಂದು ಸರ್ಕಾರ ಆಗಿರ್ತೈತಂದ್ರೆ MLAಗಳು ಅಸಮಾಧಾನ ಆದರೆ ಮಾತ್ರ ಪಟ 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 ಮೀಟಿಂಗ್ ಕರೀತಾರೆ. ಇಲ್ಲಕಂದ್ರೆ ಯಾರು ನೀವು ಬೇಕಾದಷ್ಟು ಹೋರಾಟ ಮಾಡಿರಿ, ಬೇಕಾದಷ್ಟು ಸ್ಟ್ರೈಕ್ ಮಾಡಿರಿ. ಈ MLAಗಳ ಶಕ್ತಿ ಏನೈತಲ್ಲ, ನಿಮ್ಮ ಶಕ್ತಿನೇ. ನೀವೇ ಸಲಹೆ ಕೊಟ್ಟು ಕಳಿಸಿರ್ತೀವಿ ಎಲ್ಲಿಗೆ, ಬೆಂಗಳೂರು. ಇವ್ರನ್ನ ಟೈಟ್ ಮಾಡಿದ್ರಂದ್ರೆ ಇವರು ಅಲ್ಲಿ ಹೋಗಿ ನೋಡೋಣಲ್ಲ. ನೀವು ಅದು ಕಾರ್ಯಕಲಾಪ ಅಂತ ಬಂದಿರ್ತೀವಿ ನೋಡೋಣ, ಯಾವ MLA ಬರೋದಿಲ್ಲ ಎಲ್ಲ ಲಿಸ್ಟ್ ಮಾಡಿ ಅವ್ರಿಗೆ ಹೇಳ್ರಿ. ಮತ್ತು ಈ ಸಲ ಕಡಮುಡಿ ಮಾತಾಡ್ರಿ, ಅದೊಂದೇ ನಾನು ವಿನಂತಿ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮ ಏನು ನಡೆದ ಧರಣಿ, ಅಹೋರಾತ್ರಿ ಧರಣಿ, ಇದ್ರಾಗ ಒಂದು ದೊಡ್ಡ ಶಕ್ತಿ ಇದೆ. ಎಂದು ನೀವೆಲ್ಲ ಹಿಂಗೆ ಹೋರಾಟ ಮಾಡ್ಕೋತ ಅವಾಗೂ ನಾವು ಬಂದಿದ್ದೀವಿ. ಅವಾಗೂ ಬಂದಾಗೂ ಎಷ್ಟೋ ಪರಿಹಾರಗಳನ್ನು ನೀವು ಕಂಡುಕೊಂಡಿರಿ. ಈ ಸತ್ಯಾಗ್ರಹ ಯಶಸ್ವಿಯಾಗಲಿ. ನಿಮ್ಮ ಜೊತೆಗೆ ನಾವು ಯಾವಾಗಲೂ ಇರ್ತೀವಿ. ನಿಮ್ಮ ಪರವಾಗಿ ಸದನದಾಗ ಏನು ಹೋರಾಟ ಮಾಡ್ಬಿಡೋದು ಮಾಡ್ತೀವಿ. ಆದ್ರೆ ನಾವು ಎಲ್ಲೂ ನಾವು ಪ್ರಾಣ ಕೊಡ್ತೀನಿ, ರಾಜೀನಾಮೆ ಕೊಡ್ತೀನಿ ಅನ್ನೋಂಥ ನಾವು ಹೇಳೋದಿಲ್ಲ. ನಾವು ಹೋರಾಟ ಪ್ರಾಮಾಣಿಕವಾಗಿ ಮಾಡ್ತೀವಿ. ಅನಿವಾರ್ಯ